ಕಾರ್ಯವೂ ಕೃಷ್ಣಾರಮಣರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮುದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀಗುರುಭ್ಯೋ ನಮಃ. ಹರಿ ಓಂ. ದೇವತೆಗಳು ಬೃಹಸ್ಪತ್ಯಾಚಾರ್ಯರು ಕೋಪಿಸಿಕೊಂಡು ಹೊರಟಾಗ ವಿಶ್ವರೂಪಾಚಾರ್ಯರನ್ನು ತಮ್ಮ ಪುರೋಹಿತರನ್ನಾಗಿ ನೇಮಿಸಿಕೊಂಡರು ಅನ್ನುವ ವಿಷಯವನ್ನು ನಾವು ನಿನ್ನೆ ಗಮನಿಸಿದ್ದೇವೆ. ವೇದತ್ರಯ ಅಧ್ಯಯನ ಸಂಪನ್ನರಾದಂತಹ ವಿಶ್ವರೂಪಾಚಾರ್ಯರು ಅಸುರರ ಮುಂದೆ ಸೋತು ಹಣ್ಣಾಗಿದ್ದಂತಹ ದೇವತೆಗಳನ್ನು ರಕ್ಷಿಸುವುದಕ್ಕೋಸ್ಕರ ಮಂತ್ರದ ಬಲವನ್ನು ಅಲ್ಲಿ ತೋರಿಸಿದರು. ಇಂದ್ರನಿಗೆ ನಾರಾಯಣ ವರ್ಮ ಅನ್ನುವ ಮಂತ್ರವನ್ನು ಉಪದೇಶ ಮಾಡಿದರು. ಯುದ್ಧದಲ್ಲಿ ಶರೀರ ಸಾಮರ್ಥ್ಯ ಅನ್ನೋದು ಕುಂಠಿತವಾದಾಗ ಕ್ಷತ್ರಿಯರು ತಮ್ಮ ಪುರೋಹಿತರ ಮಂತ್ರದ ಬಲವನ್ನು ಶರೀರದಲ್ಲಿ ಪ್ರಾವಾಹನೆ ಮಾಡಿಕೊಂಡು ಯುದ್ಧದಲ್ಲಿ ಗೆಲುವು ಸಾಧಿಸಿದ್ದಕ್ಕೆ ಈ ಕಲಿಯುಗದಲ್ಲೇ ಅನೇಕ ಇತಿಹಾಸಗಳು ನಮ್ಮಲ್ಲಿವೆ. ದೇವತೆಗಳ ಕಥೆಯಿಂದ ನಾವು ಕಲಿಯುವಂಥದ್ದು ಕೆಲವು ಇರ್ತದೆ. ಈಗ ದೇವೇಂದ್ರ ಗುರುಗಳನ್ನು ತಿರಸ್ಕರಿಸಿದ ಕಾರಣದಿಂದ ಬಹಳ ಕಷ್ಟಕ್ಕೆ ಈಡಾದ, ತನ್ನ ಸಂಪತ್ತನ್ನೆಲ್ಲ ಕಳ್ಕೊಂಡ ಅನ್ನುವುದನ್ನೆಲ್ಲ ನಾವು ಕೇಳಿದ್ದೀವಿ. ದೇವತೆಗಳಿಗೆ ಹೀಗಾಯಿತು ಅನ್ನುವುದು ಮುಖ್ಯವಲ್ಲ, ನಾವು ಆ ರೀತಿ ಸಂಪತ್ತು ಕಳೆದುಕೊಳ್ಳುವ ಸ್ಥಿತಿಗೆ ಬರಬಾರ್ದು ಅನ್ನುವುದನ್ನು ನಾವು ಪುರಾಣದಿಂದ ತಿಳಿಬೇಕಾದ್ದು. ಗುರುಗಳ ತಿರಸ್ಕಾರ ಅನ್ನುವುದು ಸಂಪತ್ತಿನ ನಾಶಕ್ಕೆ ಕಾರಣವಾಗ್ತದೆ. ದೇವೇಂದ್ರ ಹಿಂದೊಮ್ಮೆ, ಇದು ಒಂದು ಬಾರಿ ಅಲ್ಲ, ಅನೇಕ ಬಾರಿ ಗುರುಗಳನ್ನು ತಿರಸ್ಕರಿಸುವುದ ಕಾರಣದಿಂದ ಕೆಲವು ತೊಂದರೆಗಳನ್ನು ಅನುಭವಿಸಿದ್ದಿದೆ. ಮುಂದೆ ಅಷ್ಟಮಸ್ಕಂದದಲ್ಲಿ ಮತ್ತೊಂದು ಕಥಾನಕ ಬರ್ತದೆ. ದೂರ್ವಾಸರನ್ನು ತಿರಸ್ಕರಿಸಿದ್ದರಿಂದಾಗಿ ಆತನಿಗೆ ಮತ್ತೆ ಸಂಪತ್ತೆಲ್ಲ ನಾಶವಾಗುವಂತಹ ಪರಿಸ್ಥಿತಿ ಬಂತು. ಭಗವಂತನಿಗೆ ನಿವೇದನೆ ಮಾಡಿದಂತಹ ಭಗವನ್ನೈರ್ಮಾಲ್ಯವಾದ ಅತ್ಯಂತ ಪರಿಮಳಿತವಾದ ಒಂದು ಪುಷ್ಪದ ಹಾರವನ್ನು ದೂರ್ವಾಸ ಮಹರ್ಷಿಗಳು ಇಂದ್ರನಿಗೆ ಕೊಟ್ಟರು. ಇಂದ್ರನಿಗೆ ನಿಜವಾಗಿ ಭಗವಂತನ ನೈರ್ಮಾಲ್ಯ ಪುಷ್ಪ ಲಬ್ಧವಾದಾಗ ಅದನ್ನು ಕನಿಷ್ಠ ತನ್ನ ತಲೆಯ ಮೇಲೆ ಧರಿಸಬೇಕು, ಕಿವಿಯಲ್ಲಿ ಹಾಕ್ಕೊಳ್ಬೇಕು ಅಂತಿಲ್ಲ. ದೇವರ ಪುಷ್ಪ ಕೊಟ್ಟರು ಅಂತೇಳಿ ಎರಡೂ ಕಿವಿಗೂ ಇಟ್ಟುಕೊಳ್ಬೇಕಾದ ಅನಿವಾರ್ಯತೆ ಇಲ್ಲ. ಆ ಪುಷ್ಪವನ್ನು ಆಘ್ರಾಣನೆ ಮಾಡಿ ತಾನು ಶಿರಸ್ಸಿನಲ್ಲಿ ಧರಿಸಿಕೊಳ್ಬೇಕು. ಇಲ್ಲ ಕಂಠದಲ್ಲಿ ಮಾಲಾರೂಪದಿಂದ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಆದರೆ ದೇವೇಂದ್ರ ತಾನು ಐಶ್ವರ್ಯ ಮತ್ತನಾದ ಕಾರಣದಿಂದ ಹರಿನೈರ್ಮಾಲ್ಯವನ್ನು ತಿರಸ್ಕರಿಸಿದ. ಆ ಹರಿನೈರ್ಮಾಲ್ಯವನ್ನು ತನ್ನ ಆನೆಯ ಮೇಲೆ ಹಾಕಿದ. ಇವತ್ತು ಕೆಲವು ರಾಜಕಾರಣಿಗಳಿಗೆ ಮಾಲೆ ಹಾಕಿದರೆ ಅದನ್ನು ಅವರ ಕಾರ್ ಮೇಲೆ ಹಾಕ್ತಾರಲ್ಲ, ಹಾಗೆ ಈ ಹರಿನೈರ್ಮಾಲ್ಯವನ್ನು ತೆಗೆದು ತನ್ನ ವಾಹನವಾದಂತಹ ಐರಾವತದ ಶಿರಸ್ಸಿನಲ್ಲಿಟ್ಟ. ಐರಾವತ ಅದರ ವಾಸನೆ, ಅದು ಭಗವಂತನಿಗೆ ನಿವೇದಿತವಾಗಿರತಕ್ಕಂತಹ ವಿಶಿಷ್ಟವಾದ ಪುಷ್ಪ, ಅದರ ವಾಸನೆಯಿಂದ ಮತ್ತವೇರಿ ಅದು ಇಂದ್ರನನ್ನು ಬಿಟ್ಟು ಎಲ್ಲೋ ಕಾಡಿನ ಒಳಗೆ ಓಡಾಡುವುದಕ್ಕೆ ಪ್ರಾರಂಭಿಸಿತು. ಕೊನೆಗೆ ಹುಡುಕಿದ್ರೂ ಸಿಗಲಿಲ್ಲ ಅಂತೆ ಇಂದ್ರನಿಗೆ. ಐರಾವತ ಎಲ್ಲಿ ಹೋಯಿತು ಅಂತ ಸಿಗಲಿಲ್ಲ. ದೂರ್ವಾಸರು ನೋಡ್ತಾನೇ ಇದ್ದಾರೆ. ಕೊಟ್ಟ ಮಾಲೆಯನ್ನು ಐರಾವತ ತಲೆ ಮೇಲೆ ಇಟ್ಟುಕೊಂಡು ಎಲ್ಲೋ ಓಡಿತ್ತು. ಕೊನೆಗೆ ಆ ಐರಾವತ ಹರಿನೈರ್ಮಾಲ್ಯವನ್ನು ಅಷ್ಟು ಪ್ರೀತಿಯಿಂದ ತಾನು ಧರಿಸಿದ ಕಾರಣದಿಂದ ಆ ಐರಾವತದ ಶಿರಸ್ಸು ಗಣಪತಿಯ ಶಿರಸ್ಸಾಗಿ ಶೋಭಾಯಮಾನವಾಯಿತು ಅಂತೇಳಿ ಬ್ರಹ್ಮವೈವರ್ತ ಪುರಾಣದಲ್ಲಿ ಕಥಾನಕ ಇದೆ. ಅಂತೂ ಈ ಇಂದ್ರ ಹರಿನೈರ್ಮಾಲ್ಯವನ್ನು ತಿರಸ್ಕರಿಸಿದ ಪರಿಣಾಮವಾಗಿ ರುದ್ರನಿಗೆ ಸಿಟ್ಟು ಬಂತು. ವಸ್ತುತಃ ರುದ್ರದೇವರೇ ದೂರ್ವಾಸರಾಗಿ ಅವತರಿಸಿದ್ದು. ರುದ್ರದೇವರ ವಿಶೇಷತೆ ಏನು ಅಂದರೆ ನಿರಂತರ ಹರಿನೈರ್ಮಾಲ್ಯವನ್ನು ಶಿರಸ್ಸಿನಲ್ಲಿ ಧರಿಸುವುದು ಅನ್ನೋದು ರುದ್ರದೇವರ ವಿಶೇಷತೆ. ನಾವು ದೇವರಿಗೆ ಪೂಜೆ ಮಾಡುವಾಗಲೂ ಮೊದಲು ನೈರ್ಮಾಲ್ಯ ವಿಸರ್ಜನೆ ಮಾಡಬೇಕಾದರೆ ಲಕ್ಷ್ಮೀ ಸೂಕ್ತವನ್ನು, ಅಮೃಣಿ ಸೂಕ್ತ ಅಥವಾ ಶ್ರೀ ಸೂಕ್ತವನ್ನು ಹೇಳಿಕೊಂಡು ಸಾಕ್ಷಾತ್ ಲಕ್ಷ್ಮೀದೇವಿಯೇ ಭಗವಂತನ ಮೇಲಿನ ನೈರ್ಮಾಲ್ಯವನ್ನು ವಿಸರ್ಜನೆ ಮಾಡ್ತಾ ಇದ್ದಾಳೆ ಅಂತ ಯೋಚಿಸಿಕೊಂಡು ನಾವು ಹರಿನೈರ್ಮಾಲ್ಯವನ್ನು ವಿಸರ್ಜನೆ ಮಾಡ್ತೇವೆ. ಹರಿನೈರ್ಮಾಲ್ಯವನ್ನು ತೆಗೆದು ಎಡಭಾಗದಲ್ಲಿ ಹಾಕ್ತೇವೆ. ಯಾಕೆಂದರೆ ಎಡಭಾಗದಲ್ಲಿ ರುದ್ರದೇವರು
ಬಂಗಾರದ ಹರಿವಾಣವನ್ನು ಶಿರಸ್ಸಿನಲ್ಲಿಟ್ಟು ಭಗವಂತನ ನೈರ್ಮಾಲ್ಯವನ್ನು ಧರಿಸುವುದಕ್ಕೆ ಸನ್ನದ್ಧರಾಗಿದ್ದಾರೆ ಅನ್ನುವ ಮಂತ್ರವನ್ನು ಹೇಳಿ ಆ ರುದ್ರನನ್ನು ಆಲೋಚನೆ ಮಾಡಿಕೊಂಡು ಹರಿನೈರ್ಮಾಲ್ಯದ ವಿಸರ್ಜನೆ ನಡೀತದೆ. ಹರಿನೈರ್ಮಾಲ್ಯವನ್ನು ಶಿರದಲ್ಲಿ ಧಾರಣೆ ಮಾಡಿರತಕ್ಕಂತಹ ವ್ಯಕ್ತಿಗೆ ಅಂತಃಕರಣ ಶುದ್ಧಿಯಾಗಿ ಮರಣಕಾಲದಲ್ಲಿ ಭಗವಚ್ಚಿಂತನೆ ಲಭ್ಯವಾಗ್ತದೆ ಅನ್ನುವ ಫಲವನ್ನು ಹೇಳಿದ್ದಾರೆ. ಅಂತಹ ಫಲ ಇದ್ದು ಸ್ವತಃ ಶಿವನೇ ಹರಿನೈರ್ಮಾಲ್ಯವನ್ನು ಶಿರದಲ್ಲಿ ಧರಿಸಿರಬೇಕಾದರೆ ಅಂತಹ ರುದ್ರದೇವರೇ ಕೊಟ್ಟ ನೈರ್ಮಾಲ್ಯವನ್ನು ಇಂದ್ರ ವಿಸರ್ಜಿಸಿದ ಅಂತಾದರೆ ಈ ರುದ್ರನಿಗೆ ದುರ್ವಾಸನಿಗೆ ಸಿಟ್ಟು ಬರದೇ ಇರುತ್ತದೆ. ಶಾಪಕೊಟ್ಟ, ಭ್ರಷ್ಟಶ್ರೀಕನಾಗು, ಯಾವ ಸಂಪತ್ತಿನ ಬಲದಿಂದ ನೀನು ಇಷ್ಟು ಉನ್ಮತ್ತನಾಗಿದ್ದೀಯೋ ಅಂತಹ ಸಂಪತ್ತೇ ನಿನ್ನಿಂದ ದೂರವಾಗಿ ಹೋಗಲಿ ಅಂತ. ಹೀಗೆ ಇಲ್ಲಿ ಬೃಹಸ್ಪತ್ಯಾಚಾರ್ಯರನ್ನು ಅವಮಾನಿಸಿದ ಕಾರಣದಿಂದ ಸಂಪತ್ತು ನಾಶವಾದರೆ ಅಲ್ಲಿ ದೂರ್ವಾಸರು ಅಲ್ಲ, ದೂರ್ವಾಸರು ಕೊಟ್ಟ ಪುಷ್ಪ ಹರಿನೈರ್ಮಾಲ್ಯವನ್ನು ವಿಸರ್ಜಿಸಿದ ಕಾರಣದಿಂದಾಗಿ ಆತನಿಗೆ ಸಂಪತ್ತು ನಾಶವಾಯಿತು. ಅದನ್ನು ಪಡೆಯುವುದಕ್ಕೆ ಮತ್ತೆ ಕ್ಷೀರಸಾಗರ ಮಥನದ ಮೂಲಕವೇ ಪಡಿಬೇಕಾಯಿತು. ಇಲ್ಲಿ ಪುರೋಹಿತರನ್ನು ವಿಶ್ವರೂಪಾಚಾರ್ಯರನ್ನು ನೇಮಿಸಿಕೊಂಡ. ವಿಶ್ವರೂಪಾಚಾರ್ಯರು ನಿಮ್ಮ ಶಕ್ತಿ ಗುರು ನಿಂದೆಯಿಂದಾಗಿ ಕ್ಷೀಣವಾಗಿದೆ, ಹಾಗಾಗಿ ಗುರುನಿಂದೆಯಿಂದ ಕ್ಷೀಣವಾದ ಶಕ್ತಿಯನ್ನು ಮತ್ತೆ ತುಂಬಿಸುವುದಕ್ಕೆ ಸಾಧ್ಯ ಇಲ್ಲ. ಹಾಗಿದ್ದರೂ ಬೃಹಸ್ಪತ್ಯಾಚಾರ್ಯರನ್ನು ನಾನು ಅಂತಃಕರಣಪೂರ್ವಕವಾಗಿ ಪ್ರಾರ್ಥನೆ ಮಾಡಿಕೊಳ್ತೇನೆ, ಅವರ ಅನುಗ್ರಹದಿಂದ ನಿಮಗೊಂದು ಮಂತ್ರವನ್ನು ಉಪದೇಶ ಮಾಡ್ತೇನೆ. ಆ ಮಂತ್ರವೇ ಸಮಗ್ರ ಶರೀರಕ್ಕೆ ರಕ್ಷಣೆಯನ್ನು ಕೊಡತಕ್ಕಂತಹ ನಾರಾಯಣ ವರ್ಮ ಅಂತ. ವರ್ಮ ಅಂದರೆ ಕವಚ ಅಂತ ಅರ್ಥ. ನಾರಾಯಣನನ್ನು ನೀನೇ ನನಗೆ ಕವಚವಾಗಿರು ಅಂತ ಪ್ರಾರ್ಥನೆ ಮಾಡುವ ಮಂತ್ರಕ್ಕೆ ನಾರಾಯಣ ವರ್ಮ ಅಥವಾ ನಾರಾಯಣ ಕವಚ ಅಂತ ಹೆಸರು. ಬಹಳ ಸುಂದರವಾದ ಮಂತ್ರಗಳು. ಇವತ್ತಿಗೂ ಏನಾದರೂ ಭೀತಿ ಉಂಟಾಯಿತು ಅಂತಾದರೆ ಕೆಲವು ಸಲ ಮನಸ್ಸಿನಲ್ಲಿ ಹಾಗೇ ಭಯ, ನಾಳೆ ಏನಾಗುತ್ತೋ ಏನೋ, ಹೆಚ್ಚು ಕಡಿಮೆ ಆಗ್ತದೆ ಅಂತ ಭಯ ಹುಟ್ಟುವುದಕ್ಕೆ ಪ್ರಾರಂಭವಾಗ್ತದೆ. ಆ ಭಯಕ್ಕೆ ಏನು ನಿಮಿತ್ತ ಅನ್ನುವುದನ್ನು ಜ್ಯೋತಿಷ್ಶಾಸ್ತ್ರ ಕಂಡುಹಿಡಿತದೆ. ಅದಕ್ಕೆ ಪರಿಹಾರ ಹೇಳಬೇಕಾದ್ರೆ ನಾರಾಯಣ ವರ್ಮವನ್ನು ದಿವಸಕ್ಕೆ 3 ಬಾರಿಯ ಹಾಗೆ 7 ದಿವಸ ಪಾರಾಯಣ ಮಾಡಿರಿ ಅಂತ ಹೇಳ್ತಾರೆ. ಇವನಿಗೆ ಒಂದೇ ದಿವಸದಲ್ಲಿ ಭಯ ದೂರ ಆಗುತ್ತೆ. ಇದು ಮನಸ್ಸಿನಲ್ಲಿದ್ದ ಭಯವನ್ನು ದೂರ ಮಾಡುವುದು. ಅಥವಾ ಬಾಹ್ಯ ಶತ್ರುಗಳು ಏನೋ ನಮ್ಮ ಮನೆಗೆ ನಾಳೆ ಬಂದು ಮನೆಯಲ್ಲಿ ಹೊಡೆದು ಬಡ್ದು ಮಾಡ್ತಾರೆ ಅನ್ನುವ ಪರಿಸ್ಥಿತಿ ಜೀವನದಲ್ಲಿ ಬಂದರೆ ಆತ ನಾರಾಯಣ ವರ್ಮದ ಅನುಷ್ಠಾನ ಮಾಡಿಕೊಂಡ ಅಂತಾದರೆ ಆ ಹೊಡೆಯುವುದಕ್ಕೆ ಬಡಿಯುವುದಕ್ಕೆ ಬಂದವರಿಗೂ ಇವನನ್ನು ನೋಡಿದ ಮೇಲೆ ಇವನಿಗೆ ಹೊಡಿಬಾರ್ದಪ್ಪ ಅಂತ ಅನ್ನಿಸಿ ಹೊರಟು ಹೋಗ್ತಾರೆ. ಇಂಥದ್ದಕ್ಕೆ ಅನೇಕ ಪುರಾವೆಗಳುಂಟು. ಅಂತಹ ವಿಶಿಷ್ಟವಾದ ಮಂತ್ರ ನಾರಾಯಣ ವರ್ಮ ಅಂತ ಕರೆಸಿಕೊಂಡ ಮಂತ್ರ. ಹರಿರ್ವಿದದ್ಯಾತ್ ಮಮ ಸರ್ವರಕ್ಷಾಂ ನ್ಯಸ್ತಾಂಘ್ರಿ ಪದ್ಮಃ ಪತಗೇಂದ್ರ ಪೃಷ್ಠೇ ದರಾರಿ ಚರ್ಮಾಸಿ ಗದೇಶು ಚಾಪ ಪಾಶಾನ್ ದಧಾನೋಷ್ಟಗುಣೋಷ್ಟಬಾಹು. ಇಡೀ ಮಂತ್ರದಲ್ಲಿ 3 ಭಾಗ ಇದೆ. ಮೊದಲ ಭಾಗದಲ್ಲಿ ಭಗವಂತನ ನಾನಾ ಅವತಾರ ರೂಪಗಳು ನನಗೆ ಎಲ್ಲ ರೀತಿಯಿಂದಲೂ ರಕ್ಷೆಯನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡುವಂತಹ ಭಾಗ. ಹರಿಹಿ ವಿದಧ್ಯಾತ್ ಮಮ ಸರ್ವರಕ್ಷಾಂ. ನಮ್ಮ ಅನಿಷ್ಟವನ್ನೆಲ್ಲ ಪರಿಹರಿಸುವ ಕಾರಣದಿಂದಲೇ ಹರಿ ಅನ್ನುವ ಹೆಸರನ್ನು ಪಡೆದಂತಹ ಆ ಭಗವಂತ ಮಹಾವಿಷ್ಣು ನಮಗೆ ಸರ್ವ ರೀತಿಯಿಂದಲೂ ರಕ್ಷೆಯನ್ನು ಕೊಡಲಿ. ಮಮ ಸರ್ವರಕ್ಷಾಂ ವಿದಧ್ಯಾತ್. ಎಂತಹ ಹರಿ? ನ್ಯಸ್ತಾಂಗ್ರಿ ಪದ್ಮಃ ಪದಗೇಂದ್ರ ಪೃಷ್ಠೇ. ಗರುಡನ ಅಂಶಭಾಗದಲ್ಲಿ ಭುಜಭಾಗದಲ್ಲಿ ಪಾದಕಮಲವನ್ನಿಟ್ಟು ಗರುಡನನ್ನೇರಿ ಬರತಕ್ಕಂತಹ ಭಗವಂತ ನಮಗೆ ಸರ್ವ ರೀತಿಯ ರಕ್ಷೆಯನ್ನು ಕೊಡಲಿ. ರಕ್ಷೆ ಕೊಡಬೇಕಾದರೆ ಭಗವಂತನ 2 ಕೈಯ ರೂಪದ ಚಿಂತನೆ ಅಲ್ಲ, 4 ಕೈಯ ರೂಪದ ಚಿಂತನೆಯೂ ಅಲ್ಲ, 8 ಕೈಯ ರೂಪದ ಚಿಂತನೆ. ರಕ್ಷೆ ಅಥವಾ ದುಷ್ಟ ಸಂಹಾರಕ್ಕೋಸ್ಕರ ಚಿಂತನೆ ಮಾಡುವಾಗ ಭಗವಂತನ ಅಷ್ಟಬಾಹು ರೂಪವನ್ನು ಚಿಂತನೆ ಮಾಡಬೇಕು. ಇಲ್ಲಿ ನಾರಾಯಣನ ಅಷ್ಟಬಾಹುವಿನ ಚಿಂತನೆ ಇದೆ. ದರಾರಿ ಚರ್ಮಾಸಿ ಗದೇಶು ಚಾಪ ಪಾಶಾನ್ ದಧಾನಃ ಅಷ್ಟಗುಣ ಅಷ್ಟಬಾಹು. ಈ ಅಷ್ಟಬಾಹುವಾದಂತಹ ನಾರಾಯಣ ತನ್ನ 8 ಕೈಗಳಲ್ಲಿ ದರ ಅರಿ, ದರ ಅಂದರೆ ಶಂಖ, ಅರಿ ಅಂದರೆ ಚಕ್ರ, ದರಾರಿ ಚಕ್ರ ಶಂಖಚಕ್ರಗಳಾದವು. ಜೊತೆಗೆ ಅಸಿ ಚರ್ಮ, ಖಡ್ಗ ಮತ್ತು ಗುರಾಣಿಯನ್ನು ಧಾರಣೆ ಮಾಡಿದ್ದಾನೆ. ಬಿಲ್ಲು ಮತ್ತು ಬಾಣಗಳನ್ನು ಧರಿಸಿದ್ದಾನೆ. ಜೊತೆಗೆ ಪಾಶವನ್ನೂ ಧರಿಸಿದ್ದಾನೆ, ಜ್ಞಾನಮುದ್ರೆಯನ್ನು ಧರಿಸಿದ್ದಾನೆ. ಕೈಯಲ್ಲಿ ದರಾರಿ ಚರ್ಮಾಸಿ ಗದೇಶು, ಗದ ಗದೆ ಮತ್ತು ಪಾಶ, ಬಾಣ ಮತ್ತು ಬಿಲ್ಲು, ಜೊತೆಗೆ ಚಕ್ರ ಮತ್ತು ಶಂಖ, ಕತ್ತಿ ಮತ್ತು ಗುರಾಣಿ ಎಂಬ 8 ಧಾರಣೆ ಮಾಡಿರತಕ್ಕಂತಹ ಅನಂತ ಗುಣಗಳಿಂದ ತುಂಬಿದ. ಇಲ್ಲಿ ಅಷ್ಟಗುಣ ಅಂದರೆ 8 ಗುಣವುಳ್ಳವ ಅಂತ ಅರ್ಥ ಅಲ್ಲ. ಅಷ್ಟ ಅಂದರೆ ಅಷ್ಟೂ ಅಂತ ಅರ್ಥ, ಅಷ್ಟೇ ಅಂತ ಅರ್ಥ ಅಲ್ಲ. ಅಶೂ ವ್ಯಾಪ್ತವು ಅಂತ ಧಾತು. ಎಲ್ಲ ಗುಣಗಳಿಂದ ತುಂಬಿದ ಸಕಲ ಗುಣ ಪೂರ್ಣನಾದಂತಹ ಆ ಅಷ್ಟಬಾಹುವಾದ ಭಗವಂತ ನಮಗೆ ರಕ್ಷಣೆಯನ್ನು ಕೊಡಲಿ ಅಂತ ಪ್ರಾರಂಭ ಮಾಡಿ
ಮುಂದೆ ಬೇರೆ ಬೇರೆ ಜಾಗದಲ್ಲಿ ಭಗವಂತನ ಬೇರೆ ಬೇರೆ ರೂಪಗಳು ರಕ್ಷಣೆ ಕೊಡಲಿ. ನಾನು ನೀರಿನಲ್ಲಿ ನಿಂತಾಗ ಜಲೇಶು ಮಾಂ ರಕ್ಷತು ಮತ್ಸ್ಯಮೂರ್ತಿ, ಜಲದಲ್ಲಿರುವಾಗ ಮತ್ಸ್ಯಮೂರ್ತಿ ನಮ್ಮನ್ನು ರಕ್ಷಣೆ ಮಾಡಲಿ. ಯಾವುದರಿಂದ? ಯಾದೋ ಗಣೇಭ್ಯ ವರುಣಸ್ಯ ಪಾಶಾತ್, ನದಿಯಲ್ಲಿರುವಾಗ ತೊಂದರೆ ಆಗಬಹುದಾದದ್ದು ಅಂತೇಳಿದರೆ ವರುಣಪಾಶ. ವರುಣಪಾಶ ಅಂತೇಳಿದರೆ ಸುಳಿ, ನೀರಿನಲ್ಲಿ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಂಡು ನೀರಿನಲ್ಲಿ ಮುಳುಗುವ ಸಾಧ್ಯತೆ ಇದೆ. ಆ ವರುಣಪಾಶ ಅನಿಸಿದ ಸುಳಿಯಿಂದ ನನಗೆ ಮತ್ಸ್ಯರೂಪಿಯಾದ ಭಗವಂತ ರಕ್ಷಣೆ ಕೊಡಲಿ. ಯಾಕಂದರೆ ಮತ್ಸ್ಯರೂಪಿಯಾದ ಭಗವಂತ ನೀರಿನಲ್ಲಿದ್ದು ಸಂರಕ್ಷಕವಾದಂತಹ ಭಗವಂತನ ರೂಪ. ನೆಲದಲ್ಲಿದ್ದಾಗ ಮಾಯಾವಟು ವಾಮನಃ ಅವ್ಯಾತ್, ವಟು ವಾಮನ ನೆಲದಲ್ಲಿ ನನ್ನನ್ನು ರಕ್ಷಿಸಲಿ. ಯಾಕಂದರೆ ಇಡೀ ನೆಲವನ್ನು ತನ್ನ ಪಾದಕಮಲದಿಂದ ಅಳೆದಂತಹ ತ್ರಿವಿಕ್ರಮ ರೂಪ ಅದು ವಾಮನ. ಆದ್ದರಿಂದ ನೆಲಕ್ಕೆ ಸಂಬಂಧಪಟ್ಟವ ವಾಮನ, ಅವನು ನಮ್ಮನ್ನು ರಕ್ಷಿಸಲಿ. ಸರಿ, ವಾಮನ ನೆಲವನ್ನು ಅಳೆದ, ಆಕಾಶದಲ್ಲಿ ಹಾರುವಾಗ ಯಾರು ರಕ್ಷಣೆ ಕೊಡಬೇಕು? ತ್ರಿವಿಕ್ರಮಖ್ಯೇ ಅವತು ವಿಶ್ವರೂಪ. ಅದೇ ವಾಮನ ತ್ರಿವಿಕ್ರಮನಾಗಿ ಬೆಳೆದ, ಆಕಾಶವನ್ನು ಪೂರ್ತಿ ವ್ಯಾಪಿಸಿದ. ಆಕಾಶದಲ್ಲಿ ವ್ಯಾಪ್ತವಾದ ಭಗವಂತನ ಇದಂ ವಿಷ್ಣುರು ವಿಚಕ್ರಮೇ ತ್ರೇಧಾ ನಿಧದೆ ಪದಂ ಅನ್ನುವ ಶ್ರುತಿಯಿಂದ ಪ್ರತಿಪಾದ್ಯವಾದ ತ್ರಿವಿಕ್ರಮ ರೂಪ ನನ್ನನ್ನು ರಕ್ಷಿಸಲಿ. ಹಾಗಾದರೆ ನೀರಲ್ಲಿ ಹಡಗಿನಲ್ಲಿ ಹೋಗುವಾಗ ರಕ್ಷಣೆಗೆ ಮತ್ಸ್ಯರೂಪಿ, ವಾಹನದಲ್ಲಿ ಹೋಗುವಾಗ ರಕ್ಷಣೆಗೆ ವಾಮನ ರೂಪಿ, ಆಕಾಶದಲ್ಲಿ ಆಕಾಶಯಾನದಲ್ಲಿ ಸಂಚರಿಸಬೇಕಾದರೆ ರಕ್ಷಣೆಗೋಸ್ಕರ ತ್ರಿವಿಕ್ರಮ ರೂಪಿ. ಹೀಗೆ ಭಗವಂತನ ಮತ್ಸ್ಯ, ವಾಮನ ಮತ್ತು ತ್ರಿವಿಕ್ರಮ ಅನ್ನುವ ರೂಪ ನಮ್ಮನ್ನು ಜಲ, ಸ್ಥಳ ಮತ್ತು ನಭಸ್ಥಲ ಈ ಮೂರು ಜಾಗದಲ್ಲೂ ಕೂಡ ರಕ್ಷಣೆ ಸಿಗುವ ಹಾಗೆ ಮಾಡಲಿ. ಇನ್ನು ದುರ್ಗೇಶು ಅಟವ್ಯಾದಿಷು, ಅಟವಿಯಲ್ಲಿ ಕಾಡಿನಲ್ಲಿ ನಾವು ಓಡಾಡ್ತಾ ಇದ್ದೇವೆ ಅಥವಾ ದೊಡ್ಡ ಪರ್ವತದ ತುದಿಯಲ್ಲಿ ಓಡ್ತಾ ಇದ್ದೇವೆ, ಆವಾಗ ರಕ್ಷಣೆಗೆ ನಮಗೆ ನರಸಿಂಹದೇವ ರಕ್ಷಕನಾಗಿ ನಿಂತುಕೊಳ್ಳಿ. ದಾರಿಯಲ್ಲಿ ಸಾಗಬೇಕಾದರೆ ಯಜ್ಞಕಲ್ಪನಾಗಿರತಕ್ಕಂತಹ ವರಾಹ, ಯಜ್ಞವರಾಹ ನಮ್ಮನ್ನು ರಕ್ಷಿಸಲಿ. ಅದ್ರಿಕೂಟದಲ್ಲಿ ಸಂಚರಿಸಬೇಕಾದರೆ ರಾಮದೇವ ನಮ್ಮನ್ನು ರಕ್ಷಿಸಲಿ. ಬಹಳ ವಿಶಿಷ್ಟವಾದಂತಹ ಚಿಂತನೆಗಳಿದ್ದಾವೆ. ಅಲ್ಲೂ ಕೆಲವು ವಿಷಯಗಳು ನಮಗೆ ಸನತ್ಕುಮಾರೋವತು ಕಾಮದೇವಾತ್ ಅಂತ ಕೇಳ್ತಾರೆ. ನಮ್ಮಲ್ಲಿ ಕಾಮಚೇಷ್ಟೆಯಿಂದ ನಮಗೆ ತೊಂದರೆಯಾಗುವ ಪರಿಸ್ಥಿತಿ ಬಂದಾಗ ಸನತ್ಕುಮಾರ ನಮ್ಮನ್ನು ರಕ್ಷಣೆ ಮಾಡಲಿ. ದೇವಋಷಿವರ್ಯ ಪುರುಷಾಂತರಾರ್ಚನಾತ್, ಭಗವಂತನನ್ನು ಬಿಟ್ಟು ಬೇರೆಯವರನ್ನು ನಾವು ಅರ್ಚಿಸಿ ತೊಂದರೆಗೊಳಗಾದಾಗ ಅದನ್ನು ದೇವಋಷಿವರ್ಯ ನಮಗೆ ರಕ್ಷಣೆ ಕೊಡಲಿ ಅಂತ. ಇಲ್ಲಿ ಸನತ್ಕುಮಾರ ಮತ್ತು ದೇವಋಷಿವರ್ಯ ಅಂದರೆ ಸಾಮಾನ್ಯವಾಗಿ ನಮಗೆ ಬ್ರಹ್ಮಮಾನಸ ಪುತ್ರನಾದ ಕುಮಾರ, ಅದರ ಜೊತೆಗೆ ದೇವಋಷಿವರ್ಯ ಅಂದರೆ ನಾರದ ಅಂತ ಅನಿಸುತ್ತೆ. ಆದರೆ ಇಡೀ ನಾರಾಯಣ ವರ್ಮ ಭಗವಂತನ ರೂಪಗಳಲ್ಲಿ ರಕ್ಷಣೆಯನ್ನು ಕೇಳತಕ್ಕಂತಹ ವರ್ಮ ಅದು. ಆದ್ದರಿಂದ ಇಲ್ಲಿ ಸನತ್ಕುಮಾರ ಅಂತೇಳಿದರೆ ಬ್ರಹ್ಮಮಾನಸ ಪುತ್ರನಾದಂತಹ ಸನತ್ಕುಮಾರ ಅಲ್ಲ, ಭಗವಂತನದ್ದೇ ಒಂದು ಸನತ್ಕುಮಾರ ಅಂತ ಅವತಾರ ರೂಪ ಇದೆ. ಅದಕ್ಕೆ ಕುಮಾರ ಅಂತ ಹೆಸರು, ಸನತ್ಕುಮಾರ ಅಂತ ಹೆಸರು. ಸನತ್ಕುಮಾರ ಯಾಕೆ ಅಂದರೆ ಸನಾತನವಾಗಿ ಕುಮಾರ ಅವಸ್ಥೆಯಲ್ಲೇ ಇರತಕ್ಕಂತಹ ಭಗವಂತನ ರೂಪ. ಆ ರೂಪದಿಂದ ಭಗವಂತ ರುದ್ರನಿಗೆ ಮತ್ತು ಈ ಕುಮಾರ, ಸನಕ, ಸನಂದನ, ಸನಾತನ, ಸನತ್ಸುಜಾತ ಅನ್ನುವ 4 ಜನಕ್ಕೆ ವೈರಾಗ್ಯದ ಉಪದೇಶವನ್ನು ಕೊಟ್ಟಿದ್ದಾನೆ. ಅನೇಕ ವೈರಾಗ್ಯ ಸಂಬಂಧಿಯಾದಂತಹ ಗ್ರಂಥಗಳನ್ನು ರಚಿಸಿರುವ ಭಗವಂತನ ರೂಪ ಸನತ್ಕುಮಾರ ಅನ್ನುವ ರೂಪ. ಭಗವಂತನ 22 ಅವತಾರಗಳಲ್ಲಿ ಮೊದಲ ಅವತಾರ ಕುಮಾರ. ಕೌಮಾರಂ ಪ್ರಥಮಂ ದೇವ ಅಂತ ಪ್ರಥಮ ಸ್ಕಂದ ಭಾಗವತದಲ್ಲಿ ಬರ್ತದೆ. ಮೊದಲ ಅವತಾರ ಕುಮಾರ ಅನ್ನುವ ರೂಪ ಅಂತ. ಆ ರೂಪ ನಮ್ಮನ್ನು, ಅದು ವೈರಾಗ್ಯವನ್ನು ಪ್ರತಿಪಾದಿಸಿದ ರೂಪವಾದ್ದರಿಂದ ಅವೈರಾಗ್ಯ ಅನಿಸುವ ಕಾಮ ನಮ್ಮನ್ನು ತೊಂದರೆಗೊಳಿಸಿದರೆ ಅದರಿಂದ ಸನತ್ಕುಮಾರ ನಮ್ಮನ್ನು ರಕ್ಷಣೆ ಮಾಡಲಿ. ದೇವರನ್ನು ಬಿಟ್ಟು ಪುರುಷಾಂತರಾರ್ಚನಾತ್, ಪುರುಷಾಂತರ ಅಂದರೆ ಭಗವಂತನನ್ನು ಶರಣು ಹೊಂದಬೇಕು. ಆದರೆ ಭಗವಂತನನ್ನು ಬಿಟ್ಟು ಬೇರೆ ಯಾವುದೋ ದೇವತೆಗಳನ್ನು ಶರಣು ಹೊಂದುವಂಥದ್ದು ಅಂತ ಜೀವನದಲ್ಲಿ ಅನೇಕ ಬಾರಿ ನಡೆಯುತ್ತೆ. ಅಂಥದ್ರಿಂದ ಉಂಟಾಗುವ ದೋಷವನ್ನು ದೇವಋಷಿವರ್ಯ ಅನಿಸಿದಂತಹ ಭಗವಂತನ ರೂಪ, ಮಹಿದಾಸ ರೂಪವನ್ನು ಇಲ್ಲಿ ದೇವಋಷಿವರ್ಯ ಅಂತ ಕರೆದಿದ್ದಾರೆ, ನಾರದ ಅಲ್ಲ. ಮಹಿದಾಸ ಅನ್ನುವ ರೂಪದಿಂದ ಯಾರು ಐತರೇಯ ಉಪನಿಷತ್ತು ಇತರಾದೇವಿಯ ಮಗನಾಗಿ ಐತರೇಯ ಮಹಿದಾಸ ಅನ್ನುವ ರೂಪದಿಂದ ಭಗವಂತ ಆವಿರ್ಭವಿಸಿದ್ದಾನೆ, ಅಂತಹ ಮಹಿದಾಸ ರೂಪ ನಮಗೆ ಈ ಪುರುಷಾಂತರಾರ್ಚನ ದೋಷದಿಂದ ನಮ್ಮನ್ನು ಪರಿಹಾರ ಮಾಡಲಿ. ಈ ಮಹಿದಾಸ ಅನ್ನುವುದು ಭಗವಂತನ ಒಂದು ಅವತಾರ ಸ್ವರೂಪ. ಭಾಗವತದಲ್ಲಿ ಹೆಚ್ಚು ವಿಸ್ತಾರವಾಗಿ ಮಹಿದಾಸನ ವಿವರಣೆ ಇಲ್ಲ. ಇತರ ಅನ್ನುವ ಒಂದು ಮಡದಿಯಲ್ಲಿ ವಿಶಾಲ ಅನ್ನುವ ಬ್ರಹ್ಮಪುತ್ರನಿಗೆ ಭಗವಂತ ಮಗನಾಗಿ ಹುಟ್ಟುತ್ತಾನೆ. ಇತರೆಯ ಮಗನಾದ್ದರಿಂದ ಐತರೇಯ ಅಂತ ಆತನಿಗೆ ಹೆಸರು. ಈ ಐತರೇಯ ಬಾಲ್ಯದಲ್ಲಿ ಭಾರಿ ತುಂಟಾಟ ಮಾಡ್ತಾ ಇದ್ದಂತಹ ಮಗ. ಒಂದು ಸಲ ತಾಯಿ ಆತ ಅಳ್ತಾ ಇರುವುದನ್ನು ನೋಡಿ ಬಾಯಿ ಮುಚ್ಚು ಅಂತ ಜೋರು ಮಾಡ್ತಾಳೆ. ಅವತ್ತು ಆತ ಬಾಯಿ ಮುಚ್ಚಿದ, ಆಮೇಲೆ ಅಳ್ಳೇ ಇಲ್ಲ. ಸುಮಾರು ಒಂದು 2 ವರ್ಷದಲ್ಲಿ ಒಂದು ಸಲ ಬಾಯಿ ಮುಚ್ಚಿದ,
ಆಮೇಲೆ ಅಳುವುದಿಲ್ಲ, ಅಮ್ಮ ಅಂತ ಕರೀಲಿಲ್ಲ, ಅಪ್ಪ ಅಂತ ಕರೀಲಿಲ್ಲ, ಬಾಯಿಯೇ ಬರದೇ ಇದ್ದ ಹುಡುಗನಾಗಿದ್ದ. ಅವನಿಗೆ 14 ವರ್ಷ ಆಯಿತು. 11 ವರ್ಷಕ್ಕೆ ಉಪನಯನ ಮಾಡಲಿಲ್ಲ ಅಪ್ಪ. ಯಾಕಂದರೆ ಇವನು ಬಾಯಿ ಬರದೇ ಇದ್ದವನಿಗೆ ಉಪನಯನ ಮಾಡಿ, ಸಂಧ್ಯಾವಂದನೆ ಮಾಡದೇ ಇದ್ದವ ಇವನಿಗೆ ಉಪನಯನ ಮಾಡಿ ಏನು ಪ್ರಯೋಜನ ಅಂತ ಉಪನಯನ ಮಾಡಲಿಲ್ಲ. 14 ವರ್ಷ ಆದಮೇಲೆ ಇನ್ನೂ ಉಪನಯನ ಮಾಡದೇ ಇದ್ದರೆ ಹೇಗೆ ಅಂತ ಹೇಳಿ ಒಂದು ಉಪನಯನ, ಒಂದು ನೂಲು ಹಾಕುವ ಕೆಲಸ ಮಾಡಿದ ಅಷ್ಟೇ. ಇಷ್ಟಾಗಿ ಇವನಿಗೆ ಅಣ್ಣಂದಿರು 3-4 ಜನ ಇದ್ದಾರೆ. ಅವರು ಒಳ್ಳೆ ಶಾಸ್ತ್ರ ಸಂಪನ್ನರಾದರು. ಶಾಸ್ತ್ರ ಸಂಪನ್ನರಾದಂತಹ 4 ಜನ ತಂದೆಯ ಜೊತೆಗೆ ವಿಶಾಲ ಅನ್ನುವ ಪುರೋಹಿತರು ಅವರ ಜೊತೆಗೆ ರಾಜನಿಗೆ ಸಂಬಂಧಪಟ್ಟ ಒಂದು ಯಾಗದಲ್ಲಿ ಭಾಗಿಗಳಾಗಿದ್ದರು. ಮನೆಯಲ್ಲಿ ಇತರ ಅನ್ನುವ 2ನೇ ಮಡದಿ ಮಾತ್ರ ಇದ್ದಾಳೆ. ಮೊದಲ ಹೆಂಡತಿ, ಆ 4 ಜನರ ತಾಯಿ, ಅವಳು ಈ ವಿಶಾಲನ ಜೊತೆಗೆ ಪೌರೋಹಿತ್ಯದಲ್ಲಿ ದಂಪತಿ ಪೂಜೆಗೆ ಅಂತ ಇರಬೇಕು, ಬಹುಶಃ ಹೋಗಿದ್ದಾಳೆ ಅಲ್ಲಿಗೆ. ಮನೆಯಲ್ಲಿದ್ದಂತಹ ಇತರ ಕಣ್ಣಲ್ಲಿ ನೀರು ಹಾಕಿಕೊಂಡು ಕೂತಿದ್ದಾಳೆ. ನನಗೂ ಒಬ್ಬ ಶ್ರೇಷ್ಠ ಜ್ಞಾನಿಯಾದ ಮಗ ಇದ್ದಿದ್ದರೆ ಲೋಕದಲ್ಲಿ ನನ್ನನ್ನು ಕೂಡ ಗೌರವಿಸ್ತಾ ಇದ್ದರು, ನನಗೂ ಒಂದು ಹೆಸರು ಇರ್ತಿತ್ತು. ಆದರೆ ನಾನು ಮನೆ ಬಿಟ್ಟು ಯಾವ ಕಾರ್ಯಕ್ರಮಕ್ಕೂ ಹೋಗುವ ಹಾಗಿಲ್ಲ. ಗಂಡನಿಗೂ ನನ್ನನ್ನು ನೋಡಿದರೆ ತಾತ್ಸಾರ, ಯಾಕಂದರೆ ಯಾವ ಜ್ಞಾನವೂ ಇಲ್ಲದೆ ಇದ್ದಂತಹ ಮೂರ್ಖ ಶಿಖಾಮಣಿಯ ತಾಯಿ ಅನ್ನುವುದು ಆತನ ಭಾವ ಇದೆ ಅಂತ ಹೇಳಿಕೊಂಡು ಕಣ್ಣೀರು ಹಾಕ್ತಾ ಇದ್ದಾಳೆ. ಇವಳು ಗೊಣಗ್ತಾ ಇರುವುದನ್ನು ಈ ಮಗ ಕೇಳ್ತಾನೆ. ಮಗ ಕೇಳಿ ಮೆಲ್ಲ ಅಮ್ಮನ ಹತ್ರ ಬಂದು, ಅಮ್ಮ ಯಾಕೆ ಹೀಗೆ ಬೇಸರ ಮಾಡಿಕೊಳ್ತಿ, ನನಗೇನು ಶಾಸ್ತ್ರ ಬರೋಲ್ಲ, ನಾನು ಪೆದ್ದ ಅಂತ ಅಂದ್ಕೊಂಡಿದ್ಯಾ ಅಂತ ಮಾತು ಶುರು ಮಾಡಿದ. ಮೊದಲ ಬಾರಿ ನನ್ನ ಮಗ ಮಾತಾಡ್ತಾನೆ ಅಂತ ಕೇಳಿ ಆ ತಾಯಿಗೆ ಅದ್ಭುತ ಆನಂದದ ಅನುಭವ ಆಗೋಯಿತು. ಕಣ್ಣೀರು ಹಾಕಿ ಅವನನ್ನು ಅಪ್ಪಿ ತಪ್ಪಿ ಕೇಳ್ತಾಳೆ, ಇಷ್ಟು ದಿವಸ ಯಾಕೆ ಮಾತಾಡಲಿಲ್ಲ ಮಗು, ಏನು ಶಾಸ್ತ್ರ ಯಾಕೆ ಓದಲಿಲ್ಲ ನೀನು? ಅದಕ್ಕೆ ಆ ಮಗು ಹೇಳಿತು, ನಾನು ಶಾಸ್ತ್ರ ಓದಲಿಲ್ಲ ಅಂತಿಲ್ಲ, ಶಾಸ್ತ್ರ ಓದಲಿಲ್ಲ ಯಾಕೆ ಅಂದರೆ ಎಲ್ಲ ಶಾಸ್ತ್ರ ಗೊತ್ತಿದ್ದದನ್ನೇ ಓದೋದು ಯಾಕೆ, ಅದಕ್ಕೆ ಓದಲಿಲ್ಲ. ಮಾತಾಡಲಿಲ್ಲ ಯಾಕೆ, ನೀನು ಮಾತಾಡಬೇಡ, ಬಾಯಿ ಮುಚ್ಚು ಅಂತ ಅವತ್ತು ಹೇಳಿದ್ದೆ, ಆಮೇಲೆ ಬಾಯಿ ತೆರಿ ಅಂತ ಒಂದು ದಿವಸ ಆದರೂ ಹೇಳಿದ್ಯಾ, ಅದಕ್ಕೆ ತೆಗಿಲಿಲ್ಲ, ಇಷ್ಟೇ ಅಂತ. ಈ ಭಗವಂತನ ಲೀಲೆ ನಾವು ಕಾಣಬೇಕು. ಬಾಯಿ ಮುಚ್ಚು ಅಂತ ಹೇಳಿದ್ಲು ಅಮ್ಮ, ಬಾಯಿ ತೆರಿ ಅಂತ ಒಂದು ಬಾರಿಯೂ ಹೇಳಲಿಲ್ಲ, ಬಾಯಿ ತೆರೀಲೇ ಇಲ್ಲ. ಅಮ್ಮನ ಆದೇಶವನ್ನು ಅಷ್ಟು ಚೆನ್ನಾಗಿ ಪಾಲಿಸುವ ಮಹಿದಾಸ ಹುಡುಗ. ಈ ಇತರೆಯ ಮಗ ಇಷ್ಟು ಜ್ಞಾನಿಯಾಗಿರುವುದನ್ನು ಕಂಡ ತಾಯಿ ಹೌಹಾರಿ ಬಿಟ್ಲು. ನಿನ್ನಂಥ ಮಗನನ್ನು ಪಡೆದ ನಾನು ಧನ್ಯೆ. ಆದರೆ ಮನೆಯಲ್ಲೇ ನಿಧಿಯನ್ನು ಇಟ್ಟುಕೊಂಡು ನಿಧಿ ಇಲ್ಲ ಅಂತ ಅಂದುಕೊಂಡು ಒದ್ದಾಡ್ತಾ ಇದ್ದಂತಹ ನನಗಿಂತ ದೌರ್ಭಾಗ್ಯ ಯಾರಿದ್ದಾಳೆ ಅಂತ ಯೋಚನೆ ಮಾಡ್ತಾ ಅವಳು ಹೇಳ್ತಾಳೆ, ನಿನ್ನಿಂದ ಒಂದು ಉಪಕಾರ ಆಗಬೇಕು. ನನ್ನ ಹೆಸರು ಲೋಕದಲ್ಲಿ ಯಾರಿಗೂ ಗೊತ್ತಿಲ್ಲ ಅನ್ನುವ ಸ್ಥಿತಿಯಲ್ಲಿ ನಾನು ಬದುಕಿದ್ದೇನೆ. ಆದರೆ ನನಗೆ ಇಂಥ ಮಗನಿದ್ದಾನೆ ಅನ್ನುವ ಕಾರಣದಿಂದ ನಾನು ಪ್ರಸಿದ್ಧಳಾಗಬೇಕು. ಅದಕ್ಕೋಸ್ಕರ ನೀನು ಇವತ್ತು ನಿನ್ನ ತಂದೆ ಮತ್ತು 4 ಜನ ಅಣ್ಣಂದಿರು ರಾಜನ ಯಜ್ಞದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನೀನು ಅಲ್ಲಿ ಹೋಗಬೇಕು, ನಿನ್ನ ವಿದ್ಯೆಯನ್ನು ಅಲ್ಲಿ ತೋರಿಸಬೇಕು. ತೋರಿಸುವುದರ ಮೂಲಕ ನಾನು ಇಂಥವನ ತಾಯಿ ಅಂತ ನನಗೆ ಒಂದು ಹೆಸರು ಬರಬೇಕು. ಆಯಿತು ಅಂತ ಹೇಳಿದ. ಹೊರಟ. ಯಾಗಶಾಲೆಯಲ್ಲಿ ಪ್ರಧಾನಾಹುತಿ ನಡೀತಾ ಇದೆ. ತನ್ನ ಚಿಕ್ಕ ಮಗ ಬರ್ತಾ ಇದ್ದಾನೆ ಎನ್ನುವುದನ್ನು ಅಪ್ಪ ನೋಡ್ತಾನೆ ವಿಶಾಲ. ಅವನಿಗೆ ಬೇಸರ ಆಗ್ತದೆ. ಈ ಪೆದ್ದಂಬಟ್ಟ ಇಲ್ಲಿ ಬಂದು ಇವನ ಅಪ್ಪ ಇವ ಅಂತ ನನ್ನ ಮರ್ಯಾದೆ ಹೋಗುತ್ತಲ್ವ ಅಂತ ಈ ಅಪ್ಪನಿಗೆ ಬೇಸರ. 4 ಜನ ಅಣ್ಣಂದಿರ ಹತ್ರ ಇವನನ್ನು ಸ್ವಲ್ಪ ದೂರ ತಳ್ಳ್ರಿ ಅಂತ ಹೇಳ್ತಾನೆ. ಹೀಗಾಗಿ ಬಂದಂತಹ ಮಹಿದಾಸನಿಗೆ ಆಸನವೇ ಇಲ್ಲ ಅನ್ನೋ ವ್ಯವಸ್ಥೆ ಆಯಿತು. ಕೂತುಕೊಳ್ಳುವುದಕ್ಕೆ ಅವ ಎಲ್ಲಿ ಬಂದರೂ ಆಸನ ಇಲ್ಲ. ಆಸನ ಇಲ್ಲದೆ ಆತ ಹಿಂದೆ ಹೋಗಬೇಕು ಅನ್ನುವ ಪರಿಸ್ಥಿತಿ ಆದಾಗ ಇಲ್ಲಿ ಪುರೋಹಿತರಿಗೆ ಬ್ರಹ್ಮಸ್ಥಾನ, ಋತ್ವಿಕ ಸ್ಥಾನ, ಹೋತೃ, ಉದ್ಗಾತೃ ಇವರಿಗಿರತಕ್ಕಂಥ ಒಬ್ಬೊಬ್ಬರಿಗೆ ಒಂದೊಂದು ಎತ್ತರದ ಆಸನಗಳಿದ್ದಾವೆ. ಇವನಿಗೆ ಅಲ್ಲಿ ಋತ್ವಿಕ್ ಶಾಲೆಯಲ್ಲಿ ಆಸನವೇ ಇಲ್ಲ ಅನ್ನುವ ಪರಿಸ್ಥಿತಿ ಆದಾಗ ಇವನನ್ನು ಎತ್ತರದ ಆಸನದಲ್ಲಿ ಕೂಡಿಸಬೇಕು ಅಂತ ಭೂದೇವಿ ಆಲೋಚನೆ ಮಾಡಿದ್ಲು. ಯಾಕಂದರೆ ಸಾಕ್ಷಾತ್ ನಾರಾಯಣನಿಗೆ ಆ ಮಹಿ ಅಂದರೆ ಭೂಮಿ ಒಂದು ಆಸನವನ್ನು ಎತ್ತಿ ಕೊಟ್ಟರು. ಹೀಗೆ ಭೂಮಿಯಿಂದ ಒಂದು ಆಸನ ಎದ್ದು ಬರ್ತದೆ. ಎದ್ದು ಬಂದ ಆಸನ ಉಳಿದವರು ಎಷ್ಟು ಎತ್ತರದ ಆಸನದಲ್ಲಿ ಅಲ್ಲಿ ಕೂತಿದ್ರು, ಹೋತೃ, ಬ್ರಹ್ಮ ಮೊದಲಾದವರು, ಅವರಿಗಿಂತ ಎತ್ತರದ ಆಸನ ಭೂಮಿಯಿಂದ ಎದ್ದು ಬಂತು. ಎದ್ದು ಬಂದ ಆಸನದಲ್ಲಿ ಈತ ಐತರೇಯ ಕೂತ. ಹೀಗೆ ಮಹಿದತ್ತ ಆಸನದಲ್ಲಿ ಆಸ, ಅದರಿಂದ ಮಹಿದಾಸ ಅಂತ ಅವನಿಗೆ ಹೆಸರಾಯಿತು. ಮಹಿ ಅಂದರೆ ಭೂಮಿ, ದ ಅಂದರೆ ಕೊಟ್ಟದ್ದು, ಆಸ ಅಂದರೆ ಆಸನ, ಕುಳಿತದ್ದು. ಹೀಗೆ ಮಹಿದತ್ತವಾದ ಆಸನದಲ್ಲಿ ಕುಳಿತ ಕಾರಣದಿಂದ ಇತರಾದೇವಿಯ ಮಗನಾದಂತಹ ಭಗವಂತನ ಈ ಸ್ವರೂಪ ಮಹಿದಾಸ ಅನ್ನುವ ಶಬ್ದದಿಂದ ಕರೆಸಿಕೊಂಡಿತು. ಈ ಆಸನ ಎದ್ದು ಬಂದದ್ದು ನೋಡಿ ಇಡೀ ಸಭೆ, ರಾಜ ಎಲ್ಲರೂ ಆಶ್ಚರ್ಯಚಕಿತರಾದರು. ರಾಜ ಕೈ ಮುಗಿದು ಪಕ್ಕದಲ್ಲಿ ಕುಳಿತ. ಏನಿದು ಅದ್ಭುತ! ಬ್ರಹ್ಮಾದಿ ದೇವತೆಗಳು ಬಂದರು. ಬ್ರಹ್ಮಾದಿ ದೇವತೆಗಳು ಮಾಡಿದ ಪ್ರಶ್ನೆಗೆ ಅವತ್ತು ಆತ ಉತ್ತರವನ್ನು ಕೊಟ್ಟ. ಆ ಉತ್ತರವೇ ಐತರೇಯೋಪನಿಷತ್ತು. ಲಕ್ಷ್ಮೀದೇವಿಯೇ ಮುಂದೆ ಕುಳಿತು ತಾನು ಉಪದೇಶವನ್ನು ಪಡೆದದರ ಬಗ್ಗೆ ಆಚಾರ್ಯರು ಐತರೇಯದ ಪ್ರಾರಂಭದಲ್ಲಿ ಉಲ್ಲೇಖ ಮಾಡ್ತಾರೆ. ಯಜಮಾನನಾದಂತಹ ರಾಜ ಇಂತಹ ಅದ್ಭುತ ವ್ಯಕ್ತಿತ್ವದ ಈ ಬಾಲಕನಿಗೆ ನಮಸ್ಕಾರ ಮಾಡಿ ಪಾದಪೂಜೆಯನ್ನು ಮಾಡಿ ಆತನನ್ನು ಬಂಗಾರದಿಂದ ಮುಚ್ಚಿ ಕಳಿಸಿದ.
ಹೀಗಾಗಿ ಆ ತಾಯಿ ಅವತ್ತು ದೊಡ್ಡ ಆನಂದವನ್ನು ಅನುಭವಿಸಿದ್ಲು ಅನ್ನೋ ಒಂದು ಸ್ವರೂಪ. ಅದನ್ನು ದೇವರಿಷಿ ವರ್ಯ ಅಂತ ಕರೆದಿದ್ದಾರೆ. ಕೊನೆಗೆ ಈ ಮಹಿದಾಸ ಐತರೇಯನೇ ದೇವತೆಗಳಿಗೆಲ್ಲ ಶಾಸ್ತ್ರೋಪದೇಶವನ್ನು ಮಾಡಿದಂತಹ ಭಗವಂತನ ರೂಪ. ದೇವರಿಷಿ ವರ್ಯ ಪುರುಷಾಂತರಾರ್ಚನಾತ್. ಇಂತಹ ದೇವರಿಷಿ ವರ್ಯ ಅನಿಸಿದಂತಹ ಮಹಿದಾಸ ಐತರೇಯ ನಮ್ಮನ್ನು ದೇವರನ್ನು ಬಿಟ್ಟು ಉಳಿದವರನ್ನು ಅರ್ಚಿಸಿದ್ದರಿಂದ ಸಿಗುವ ಪಾಪದಿಂದ ಸಂರಕ್ಷಣೆ ಮಾಡಲಿ. ಕೂರ್ಮೋ ಹರಿರ್ಮಾಂ ನಿರಯಾದ ಶೇಷಾತ್. ಹೀಗೆ ಹಯಶೀಶೋ ಮಾಂ ಪಥಿ ದೇವಹೇಲನಾಥ್. ಮಾರ್ಗದಲ್ಲಿ ದೇವರನ್ನು ತಿರಸ್ಕರಿಸಿದರೆ ಅದರಿಂದ ಹಯಗ್ರೀವ ನಮ್ಮನ್ನು ರಕ್ಷಿಸಲಿ. ಮಾರ್ಗದಲ್ಲಿ ದೇವರನ್ನು ತಿರಸ್ಕರಿಸುವುದು ಅಂದರೆ ನಾವು ಯಾತ್ರೆಗೆ ಹೊರಟಿದ್ದೇವೆ, ಮಧ್ಯದಲ್ಲಿ ಒಂದು ಪ್ರಾಚೀನವಾದ ಭಗವಂತನ ದೇವಾಲಯ ಸಿಕ್ಕಿತು. ದೇವಾಲಯ ಸಿಕ್ಕಿದಾಗ ದೇವಾಲಯಕ್ಕೆ ಒಂದು ಪ್ರದಕ್ಷಿಣೆ ಬಂದು ಹೋಗಬೇಕು ಅನ್ನೋದು ವ್ಯವಸ್ಥೆ. ಪ್ರದಕ್ಷಿಣೆ ಬರುವುದಿಲ್ಲ, ದೂರ ಆಗ್ತದೆ ಅಂತೇಳಿ ಹಾಗೆ ದೇವರನ್ನು ನೋಡಿಕೊಂಡು ಒಂದು ನಮಸ್ಕಾರವನ್ನೂ ಮಾಡದೆ ಮುಂದೆ ಹೋದ ಅಂತಾದರೆ ಇದಕ್ಕೆ ಪಥಿ ದೇವಹೇಳನ ಅಂತ ಹೆಸರು. ಮಾರ್ಗ ಮಧ್ಯದಲ್ಲಿ ದೇವರನ್ನು ತಿರಸ್ಕರಿಸುವುದು. ದಾರಿಯಲ್ಲಿ ಒಂದು ಪವಿತ್ರವಾದ ಗೋಮಾತೆ ಸಿಕ್ಕಿದಾಗ ಆ ಗೋಮಾತೆಗೆ ಒಂದು ಪ್ರದಕ್ಷಿಣೆ ಬಂದು ಮುಂದೆ ಹೋಗಬೇಕು. ಗೋಮಾತೆಗೆ ಅಪ್ರದಕ್ಷಿಣೆ ಬಂದುಕೊಂಡು ಮುಂದೆ ಹೋದ ಅಂತಾದರೆ ಅದು ಪಥಿ ದೇವಹೇಳನ ಅಂತ ಕರೆಸಿಕೊಳ್ಳುತ್ತೆ. ಇಂಥ ಪತಿ ದೇವಹೇಳನದಿಂದ ನಮ್ಮನ್ನು ಹಯಗ್ರೀವ ರೂಪಿಯಾದ ಭಗವಂತ ರಕ್ಷಿಸಲಿ. ಇದು ಇಡೀ ಈ ನಾರಾಯಣ ವರ್ಮದ ಒಂದು ಘಟ್ಟ. ಇಷ್ಟಾದ ಮೇಲೆ ಒಂದು ಹಗಲು ಬೆಳಗ್ಗಿನಿಂದ ಪ್ರಾರಂಭಿಸಿ ನಾಳೆ ಬೆಳಗ್ಗಿನ ತನಕ ಅಹೋರಾತ್ರವನ್ನು 12 ತುಂಡು ಮಾಡ್ತಾರೆ. ಪ್ರಾತಃ, ಸಂಗವ, ಮಧ್ಯಾಹ್ನ, ಅಪರಾಹ್ನ, ಸಾಯಾಹ್ನ, ಪ್ರದೋಷ, ನಿಶೀಥ, ಮಧ್ಯರಾತ್ರ, ಅಪರರಾತ್ರ, ಉಷಕಾಲ ಅಂತ ಒಟ್ಟು 12 ಭಾಗ ಮಾಡಿಕೊಂಡು ಇಡೀ ಹಗಲನ್ನು ಅಂದರೆ ಅಹೋರಾತ್ರವನ್ನು 12 ಭಾಗ ಮಾಡಿ ಈ 12 ಭಾಗದಲ್ಲಿ ಭಗವಂತನ ಕೇಶವಾದಿ ರೂಪಗಳು ನನಗೆ ರಕ್ಷಣೆ ಕೊಡಲಿ. ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ, ತ್ರಿವಿಕ್ರಮ, ವಾಮನ, ಪರಶು. ಈ ಭಗವಂತನ ಏನು 12 ಕೇಶವಾದಿ 12 ಮೂರ್ತಿಗಳಿದ್ದಾವೆ. ಆ 12 ಮೂರ್ತಿಗಳು ಈ ಅಹೋರಾತ್ರದ 12 ಭಾಗಗಳಲ್ಲಿ ನಮಗೆ ರಕ್ಷಣೆಯನ್ನು ಕೊಡಲಿ ಅಂತ ಪ್ರಾರ್ಥಿಸೋ ಒಂದು ಭಾಗ. ಹೀಗೆ ಒಂದು ಆಯಾಯ ದೇಶಗಳಲ್ಲಿ ಭಗವಂತನ ರೂಪವು ನಮ್ಮನ್ನು ರಕ್ಷಿಸಲಿ ಅನ್ನುವುದು ಒಂದು ಭಾಗ. ಆಯಾಯ ಕಾಲಗಳಲ್ಲಿ ಭಗವಂತನ ರೂಪಗಳು ನಮ್ಮನ್ನು ರಕ್ಷಿಸಲಿ ಅನ್ನುವುದು 2ನೇ ಭಾಗ. 3ನೇ ಭಾಗದಲ್ಲಿ ಭಗವಂತನ ಆಯುಧಗಳು ನಮ್ಮನ್ನು ರಕ್ಷಿಸಲಿ. ಅವನ ಕೌಮೋದಕಿ ಅನ್ನುವ ಗದೆ, ಸುದರ್ಶನ ಅಂತ ಹೇಳುವ ಚಕ್ರ, ಪಾಂಚಜನ್ಯ ಅನ್ನುವ ಶಂಖ, ಅವನ ಕೈಯಲ್ಲಿರುವ ಇನ್ನೊಂದು ಪಾಷಾಂದಧಾನ, ಅದಕ್ಕೆ ಹೆಸರಿಲ್ಲ, ನಂದಕ ಅಂತ ಹೇಳ್ತಕ್ಕಂತಹ ಖಡ್ಗ, ಶಾರ್ಂಗ ಅಂತ ಹೇಳ್ತಕ್ಕಂತಹ ಧನುಸ್ಸು, ಇವೆಲ್ಲವೂ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ. ಹೀಗೆ ಭಗವಂತನ ಒಂದೊಂದು ಆಯುಧಗಳು ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಕೇಳ್ತಾ ಈ ನಾರಾಯಣ ವರ್ಮ ಉಪಸಂಹಾರವಾಗುತ್ತೆ. ಸಾಮಾನ್ಯವಾಗಿ ಸ್ತೋತ್ರ ಪ್ರಕರಣದಲ್ಲಿ ಅನೇಕ ರೀತಿಯ ಸ್ತೋತ್ರಗಳಿದ್ದಾವೆ. ಈಗ ಸಹಸ್ರನಾಮ ಸ್ತೋತ್ರ ಅಂತಿದೆ. ಅದು ಲಲಿತಾ ಸಹಸ್ರನಾಮ ಇರ್ಬೋದು, ಅಥವಾ ಶಿವ ಸಹಸ್ರನಾಮ ಇರ್ಬೋದು, ಅಥವಾ ವಿಷ್ಣು ಸಹಸ್ರನಾಮ ಇರ್ಬೋದು, ನರಸಿಂಹ ಸಹಸ್ರನಾಮ ಇರ್ಬೋದು, ಗಕಾರ ಸಹಸ್ರನಾಮ ಇರ್ಬೋದು. ಅಂತ ಸಹಸ್ರನಾಮ ಅನ್ನೋದು ಒಂದು ಸ್ತೋತ್ರದ ಪದ್ಧತಿ. ಶತನಾಮ, ಅಷ್ಟೋತ್ತರ ಶತನಾಮ ಅನ್ನೋದು ಮತ್ತೊಂದು ಸ್ತೋತ್ರದ ಪದ್ಧತಿ. ದ್ವಾದಶನಾಮ ಅನ್ನೋದು ಮತ್ತೊಂದು ಸ್ತೋತ್ರದ ಪದ್ಧತಿ. ಇದೊಂದು ನಾಮಸ್ತೋತ್ರಗಳು ಅಂತ ಇದಕ್ಕೆ ಹೆಸರು. ಇನ್ನೊಂದು ಥರದ ಸ್ತೋತ್ರ ಇದೆ, ಅದು ಹೃದಯ ಸ್ತೋತ್ರ. ಲಕ್ಷ್ಮೀ ಹೃದಯ ಸ್ತೋತ್ರ, ಆದಿತ್ಯ ಹೃದಯ ಸ್ತೋತ್ರ. ಅದು ಹೃದಯ ಅಂತ ಸ್ತೋತ್ರ. ಅದು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸ್ತೋತ್ರಗಳಿರ್ತವೆ. ಇನ್ನೊಂದು ಥರದ ಸ್ತೋತ್ರ ಕವಚ ಸ್ತೋತ್ರಗಳು. ಆದಿತ್ಯ ಕವಚ ಇರ್ಬೋದು, ಸೂರ್ಯ ಕವಚ ಅಂತ ಕರೀತಾರೆ, ದೇವಿ ಕವಚ ಅಂತಿದೆ. ಹಾಗೆಯೇ ನಾರಾಯಣ ಕವಚ ಅನ್ನುವ ಸ್ತೋತ್ರ. ಈ ಕವಚ ಸ್ತೋತ್ರಗಳ ಕ್ರಮ ಹೇಗಿರುತ್ತೆ ಅಂದರೆ, ಶರೀರದ ಒಂದೊಂದು ಭಾಗವನ್ನು ರಕ್ಷಣೆ ಮಾಡಲಿ ಅಂತ. ನನ್ನ ಕಣ್ಣನ್ನು ಆ ಮೂರ್ತಿ ರಕ್ಷಿಸಲಿ, ಕಿವಿಯನ್ನು, ಕಾಲನ್ನು ಇದು ರಕ್ಷಿಸಲಿ. ಹೀಗೆ ಭಾಗವನ್ನು ರಕ್ಷಣೆ ಮಾಡುವುದಕ್ಕೆ ಕೇಳುವಂತಹ ಸ್ತೋತ್ರವು ಕವಚ ಸ್ತೋತ್ರ ಅಂತ ಕರೆಸಿಕೊಳ್ಳುತ್ತೆ. ಆದರೆ ನಾರಾಯಣ ಕವಚದ ವಿಶೇಷ ಏನು ಅಂದರೆ, ನನ್ನ ಶರೀರದ ಅವಯವವನ್ನು ರಕ್ಷಿಸಲು ಅಂತ ಕೇಳುವಂತಹ ಶ್ಲೋಕ ಇಲ್ಲಿಲ್ಲ. ಇಲ್ಲಿರುವುದು ಭಗವಂತನ ಬೇರೆ ಬೇರೆ ರೂಪಗಳು ನನ್ನನ್ನು ಬೇರೆ ಬೇರೆ ಜಾಗದಲ್ಲಿ ರಕ್ಷಿಸಲಿ, ಬೇರೆ ಬೇರೆ ಕಾಲದಲ್ಲಿ ರಕ್ಷಿಸಲಿ. ಅವನ ಕೈಯಲ್ಲಿರತಕ್ಕಂತಹ ಆಯುಧ ವಿಶೇಷಗಳು ನನ್ನನ್ನು ಸರ್ವ ದಿಶೆಯಿಂದಲೂ ರಕ್ಷಣೆ ಮಾಡಲಿ ಅಂತ ಇಷ್ಟಿದೆ. ಅವಯವಗಳ ರಕ್ಷಣೆಯನ್ನು ಕೇಳುವ ಭಾಗ ಇಲ್ಲ. ಈ ಕಾರಣದಿಂದ ಭಗವಂತನ ರೂಪಗಳ ಬಗ್ಗೆಯೇ ಕೇಳುವ ಸ್ತೋತ್ರ ಆದ್ದರಿಂದ ಇದು ಅತ್ಯಂತ ಪ್ರಶಸ್ತವಾದ ಶ್ರೇಷ್ಠ ಕವಚ ಸ್ತೋತ್ರ ಅಂತ ಕರೆಸಿಕೊಂಡಿದೆ. ಅದರ ಮಹತ್ವವನ್ನು ಜೊತೆಗೆ ಭಾಗವತವೇ ಹೇಳ್ತದೆ. ಈ ಕವಚ ಧಾರಯಮಾಣಸ್ತು ಅಂತ ಪ್ರಾರಂಭ ಮಾಡುತ್ತೆ. ಈ ಕವಚವನ್ನು ಒಬ್ಬ ಬ್ರಾಹ್ಮಣ ಅಧ್ಯಯನ ಮಾಡಿದ. ಅದನ್ನು ಒಂದು ಸಲ 48 ದಿವಸ ಪಠಿಸ್ತೇನೆ ಅಂತ ಹೇಳಿ 48 ದಿವಸ ನಿರಂತರವಾಗಿ ಪಠಿಸಿದ. ಅವನಿಗೆ ಪತ್ನಿ ಇರಲಿಲ್ಲ, ಮಕ್ಕಳು ಇರಲಿಲ್ಲ. ನಿರ್ಗತಿಕನಾದಂತಹ ವಿಪ್ರ ಇದನ್ನು ಪಠಿಸ್ತಾ ಹಾಗೆಯೇ ರಾಜಸ್ಥಾನದ ಕಡೆಗೆ ಸಾಗಿದ. ರಾಜಸ್ಥಾನದಲ್ಲಿ ಮರುಭೂಮಿಯ ಜಾಗದಲ್ಲಿ ಹೋಗಿ ಶರೀರ ತ್ಯಾಗವನ್ನು ಮಾಡಿದ.
ಅವನಿಗೆ ಯಾರೂ ಪಿಂಡ ಪ್ರದಾನ ಮಾಡುವುದಕ್ಕೆ, ಔರ್ಧ್ವದೇಹಿಕ ವಿಧಿಯನ್ನು ಮಾಡುವುದಕ್ಕೆ ಯಾವ ಸಂಬಂಧಿಕರೂ ಇಲ್ಲ. ಹಾಗಾಗಿ ಗತಿಗೋಸ್ಕರ ಮಾಡಬೇಕಾದ ಕೆಲಸ ಆಗಿರಲಿಲ್ಲ. ಅಂಥ ಸ್ಥಿತಿಯಲ್ಲಿ ಆಕಾಶ ಮಾರ್ಗದಲ್ಲಿ ಒಬ್ಬ ಚಿತ್ರರಥ ಅಂತ ಹೇಳ್ತಕ್ಕಂತಹ ಗಂಧರ್ವ ತಾನು ತನ್ನ ಗಂಧರ್ವ ವಿಮಾನದಲ್ಲಿ ಕುಳಿತು ಸಾಗ್ತಾ ಇದ್ದ. ತನ್ನ ಜೊತೆಗೆ ಒಂದಿಬ್ಬರು ಅಪ್ಸರ ಸ್ತ್ರೀಯರಿದ್ದರು. ಗಂಧರ್ವ ಅವರ ಜೊತೆಗೆ ಸಾಗ್ತಾ ಇದ್ದ. ಆತ ಇವನ ಮೃತ ಅಸ್ಥಿ, ಇವನು ಸತ್ತು ಅದೆಷ್ಟೋ ವರ್ಷಗಳಾಗಿದ್ದಾವೆ, ಬರೀ ಎಲುಬು ಬಿತ್ತಿತ್ತು. ಆ ಎಲುಬನ್ನು ತನ್ನ ವಿಮಾನದಲ್ಲಿ ದಾಟಿದ. ಯಾವಾಗ ಎಲುಬಿನ ಹತ್ತಿರಕ್ಕೆ ಒಂದು ದಾಟಬೇಕು ಅಷ್ಟರಲ್ಲಿ ಅವನ ಯೋಗ ಸಾಮರ್ಥ್ಯ ಭ್ರಷ್ಟವಾಗಿ ವಿಮಾನ ದಪ್ಪನೆ ಕೆಳಕ್ಕಿಳಿಯಿತು, ನೆಲದಲ್ಲಿ ನಿಂತಿತು. ಏನು, ಯಾಕೆ ಹೀಗೆ? ಪಕ್ಕದಲ್ಲಿ ಎಲುಬಿದೆ, ತಾನು ಬಿದ್ದಿದ್ದಾನೆ, ಏನು ಕಥೆ, ಯಾಕೆ ಹೀಗಾಯಿತು ಅಂತ ಅವನಿಗೆ ಗೊತ್ತಾಗಲಿಲ್ಲ. ಅಷ್ಟರಲ್ಲಿ ವಾಲಖಿಲ್ಯ ಅನ್ನುವ ಋಷಿಗಳು ಕಂಡವರು ಹೇಳಿದರು, ಇದು ನಾರಾಯಣ ವರ್ಮವನ್ನು ಅನುಷ್ಠಾನ ಮಾಡಿದಂತಹ ಒಬ್ಬ ಶ್ರೇಷ್ಠ ಬ್ರಾಹ್ಮಣನ ಶರೀರದ ಎಲುಬು, ಅದನ್ನು ನೀನು ದಾಟಿದಿ. ಅದರ ಪರಿಣಾಮ ನೀನು ಅವನಿಗೆ ಎಲ್ಲ ಔರ್ಧ್ವದೇಹಿಕ ವಿಧಾನಗಳನ್ನು ನಡೆಸಿ ಸರಸ್ವತೀ ನದಿಯಲ್ಲಿ ಎಲುಬನ್ನು ಎಸೆದರೆ ಮಾತ್ರ ನಿನ್ನ ವಿಮಾನ ಮತ್ತೆ ಏರುತ್ತೆ, ಇಲ್ಲದೆ ಹೋದರೆ ಏರೋಲ್ಲ ಅಂತ ಹೇಳಿದರು. ಅದನ್ನು ಕೇಳಿದ ಆತ ಆ ಅಸ್ಥಿಯನ್ನು ಶುದ್ಧೀಕರಣ ಮಾಡುವ ವಿಧಿಯನ್ನು ಪುರೋಹಿತರ ಮೂಲಕ ಮಾಡಿಸಿ ಅದನ್ನು ಸರಸ್ವತೀ ನದಿಯಲ್ಲಿ ಪ್ರಕ್ಷೇಪ ಮಾಡಿ ಆ ಚೇತನಕ್ಕೆ ಶಾಶ್ವತ ವಿಷ್ಣುಗತಿಯನ್ನು ಕಲ್ಪಿಸಿಕೊಟ್ಟ. ಇಷ್ಟಾದ ಮೇಲೆ ಅವನ ವಿಮಾನ ಮೇಲಕ್ಕೆ ಹಾರಿತು. ಈ ವಿಷಯವನ್ನು ಸ್ವತಃ ಭಾಗವತವೇ ಕೊನೆಯಲ್ಲಿ ಹೇಳುತ್ತೆ. ಇದರ ಅಭಿಪ್ರಾಯ, ಈ ನಾರಾಯಣ ಕವಚ ಸ್ತೋತ್ರ ಪಠನ ಅನ್ನುವುದು ಕೇವಲ ಐಹಿಕವಾದಂತಹ ರಕ್ಷಣೆಯನ್ನು ಮಾತ್ರ ಕೊಡುವಂಥದ್ದಲ್ಲ, ಅದು ಪಾರತ್ರಿಕವಾದ ರಕ್ಷಣೆಯನ್ನು ಕೊಡುತ್ತೆ. ಶರೀರ ತ್ಯಾಗಾನಂತರದಲ್ಲೂ ಕೂಡ ಆತ್ಮಕ್ಕೆ ಬೇಕಾದ ಔರ್ಧ್ವದೇಹಿಕ ವಿಧಿವಿಧಾನಗಳ ಶ್ರೇಯಸ್ಸು ನಡೆಯದೇ ಹೋದರೂ ನಡೆಸುವ ಶಕ್ತಿ ಆ ನಾರಾಯಣ ವರ್ಮಕ್ಕಿದೆ. ಯಾರ ಮೂಲಕವೋ ಅನಾಥ ಪ್ರೇತದ ಸಂಸ್ಕಾರ ಅನ್ನುವ ರೂಪದಲ್ಲಿ ಮತ್ತೊಬ್ಬರ ಮೂಲಕ ನಡೆಸಿಕೊಡಿಸತಕ್ಕಂತಹ ಸಾಮರ್ಥ್ಯ ಈ ಮಂತ್ರಕ್ಕಿದೆ. ನಾರಾಯಣ ವರ್ಮದ ಉಪದೇಶವನ್ನು ಪಡೆದಂತಹ ದೇವೇಂದ್ರ ಅದನ್ನು ಅಚ್ಚೋದ ಸರಸ್ಸಿನಲ್ಲಿ ಸ್ನಾನ ಮಾಡಿ ಆ ಉಪದಿಷ್ಟವಾದ ಮಂತ್ರವನ್ನು ಪಠನ ಮಾಡಿಕೊಂಡು ಸಾಕ್ಷಾತ್ ನಾರಾಯಣನೇ ಶರೀರದಲ್ಲಿ ಸಂಸ್ಥಿತನಾಗುವಂತಹ ವಿಶೇಷತೆಯನ್ನು ಪಡೆದು ತಾನು ಯುದ್ಧ ಮಾಡಿದ. ಆದರೆ ವಸ್ತುತಃ ವಿಶ್ವರೂಪಾಚಾರ್ಯರಿಗೆ ಬಂದ ಸಮಸ್ಯೆ ಏನು ಅಂದರೆ, ಈ ನಾರಾಯಣ ವರ್ಮವನ್ನು ಅವನಿಗೆ ಉಪದೇಶ ಮಾಡುವುದೇ ಕಷ್ಟ ಅನ್ನುವ ಸಮಸ್ಯೆ ಬಂತವರಿಗೆ. ಯಾಕಂದರೆ ಇಂದ್ರ ನಾರಾಯಣ ವರ್ಮದ ಉಪದೇಶ ಪಡೆಯುವುದಕ್ಕೆ ಎಷ್ಟು ಅರ್ಹ ಇದ್ದಾನೆ ಅನ್ನುವ ಸಮಸ್ಯೆ. ಯಾಕಂದರೆ ಗುರುವನ್ನು ತಿರಸ್ಕರಿಸಿರ್ತಕ್ಕಂತಹ ವ್ಯಕ್ತಿ, ಇವನಿಗೆ ಹೇಗೆ ಉಪದೇಶ ಕೊಡುವುದು? ಗುರು ತಿರಸ್ಕಾರ ಅನ್ನುವ ದೋಷ ಬ್ರಹ್ಮಹತ್ಯಾ ತುಲ್ಯವಾದದ್ದು, ಹೇಗೆ ಕೊಡುವುದು? ಅದಕ್ಕೋಸ್ಕರ ಬೃಹಸ್ಪತ್ಯಾಚಾರ್ಯರನ್ನೇ ಪ್ರಾರ್ಥನೆ ಮಾಡಿ ಅವರ ಅನುಗ್ರಹವನ್ನು ಪಡೆದು, ನೀವು ಕ್ಷಮಾಸಮುದ್ರರಾದ ತಾವು ಶಿಷ್ಯನ ಅಪರಾಧವನ್ನು ಮನ್ನಿಸಬೇಕು ಅಂತ ಕೇಳಿಕೊಂಡು ಅವರ ಮನಸ್ಸು ಸಂತೋಷಗೊಂಡ ಮೇಲೆ ಈತ ಉಪದೇಶ ಮಾಡಿದ. ಆದರೆ ಉಪದೇಶ ಮಾಡಿದ ಕಾರಣದಿಂದ ನಾರಾಯಣ ವರ್ಮದ ಬಲದಿಂದ ಇಂದ್ರ ತನ್ನ ಆಸ್ತಿಯನ್ನು ಮತ್ತೆ ಪಡೆದ. ದೈತ್ಯರಿಂದ ಎಲ್ಲ ಹಂಚಿ ಹರಿದು ಹೋಗಿದ್ದಂತಹ ಆಸ್ತಿಯನ್ನು ಮತ್ತೆ ತಾನು ಪಡ್ಕೊಳ್ತಾನೆ. ಆದರೆ ಪರಿಣಾಮ ನಿನ್ನೆ ನಾವು ಗಮನಿಸಿದ್ದೇವೆ. ಆಮೇಲೆ ವಿಶ್ವರೂಪನ ತಲೆಯನ್ನೇ ಕತ್ತರಿಸುವ ಕೆಲಸ ಈತನಿಂದ ನಡೆಯಿತು. ವಿಶ್ವರೂಪನ ತಲೆಯನ್ನು ಕತ್ತರಿಸಿದ ಕಾರಣದಿಂದ ಬ್ರಹ್ಮಹತ್ಯ ಅನ್ನುವ ದೋಷ ಇವನನ್ನು ನುಂಗುವುದಕ್ಕೆ ಬಂತದ್ದೆ. ಭಾಗವತ ಒಂದು ರೀತಿಯಲ್ಲಿ ಈ ಬ್ರಹ್ಮಹತ್ಯೆಯನ್ನು ಒಂದು ಪಿಶಾಚಿಯ ಹಾಗೆ ವರ್ಣನೆ ಮಾಡ್ತದೆ. ಬ್ರಹ್ಮಹತ್ಯ ಅನ್ನುವ ದೋಷಕ್ಕೆ ಅಭಿಮಾನಿನಿಯಾದಂತಹ ಒಂದು ದುಷ್ಟ ರಕ್ಕಸಿ ಈ ಇಂದ್ರನನ್ನು ನುಂಗುವುದಕ್ಕೆ ಅಂತ ಬಂದಂತಹ ಬ್ರಹ್ಮಹತ್ಯೆಗೆ ನಾರಾಯಣ ವರ್ಮದ ಜಲವನ್ನು ಈತ ಸಿಂಪಡಿಸಿದ. ಆಗ ಅದು ಇವನನ್ನು ನುಂಗುವುದಕ್ಕೆ ಬಂದಿದ್ದದ್ದು ಒಂದು ರೀತಿಯ ಪಾಚಿಯ ಹಾಗೆ, ಕಪ್ಪು ಕೆಸರಿನ ಹಾಗೆ ನಿಂತಿತು. ನಿಂತಹ ಬ್ರಹ್ಮಹತ್ಯೆಯನ್ನು ಈತ ಕೈಯಾರೆ ಸ್ವೀಕಾರ ಮಾಡಿದ. ಇಂದ್ರನ ಕೈಯಲ್ಲಿ ಬ್ರಹ್ಮಹತ್ಯೆ ಬಂತಂತೆ. ಅದನ್ನು ಬ್ರಹ್ಮಹತ್ಯೆಯನ್ನು ಹಾಗೇ ಹಿಡ್ಕೊಂಡು ಅದೆಷ್ಟೋ ವರ್ಷಗಳ ತನಕ, ಒಂದು 106 ವರ್ಷಗಳ ತನಕ ಇಂದ್ರ ಸುತ್ತಾಡಿದ. ಆದರೆ ದೇವತೆಗಳಿಗೆ ಇಷ್ಟ ಆಗಲಿಲ್ಲ. ಬ್ರಹ್ಮಹತ್ಯೆ ಎಂಬಂತಹ ಅಸ್ಪೃಶ್ಯದ ಸ್ಪರ್ಶವನ್ನು ಪಡೆದಿರತಕ್ಕಂಥ ಇಂದ್ರ ನಮ್ಮ ರಾಜನ ಅಂತ ಅನಿಸಲಿಕ್ಕೆ ಶುರುವಾಯಿತು. ಆವಾಗ ವಿಶ್ವರೂಪನೇ ಹೇಳಿದ, ನಿನಗೆ ಈ ವಿಶ್ವರೂಪನ ಸಂಹಾರದಿಂದಾಗಿ ಬಂದಿರತಕ್ಕಂತಹ ಬ್ರಹ್ಮಹತ್ಯೆ ಚತುರ್ಮುಖ ಬ್ರಹ್ಮ ಬಂದು ಹೇಳಿದ, ನಿನ್ನ ಬ್ರಹ್ಮಹತ್ಯೆಯನ್ನು ಯಾರಾದರೂ ತೆಗೊಳ್ಳುವುದಾದರೆ ಹಂಚಬಹುದು ನೀನು. ಇಂದ್ರ ಒಂದು ಜಾಹೀರಾತು ಕೊಟ್ಟ, ಲೋಕಕ್ಷೇಮಂಕರವಾದಂತಹ ಕೆಲಸ ಮಾಡುವ ಉದ್ದೇಶವುಳ್ಳ ಯಾರಾದರೂ ನನ್ನ ಬ್ರಹ್ಮಹತ್ಯೆಯ ಒಂದು ಪಾಲನ್ನು ಸ್ವೀಕರಿಸಿದರೆ ಅವರಿಗೆ ನಾನು ವರ ಕೊಡುವುದಕ್ಕೆ ಸಿದ್ಧ ಇದ್ದೇನೆ ಅಂತ. ವಸ್ತುತಃ ತ್ರಿವಿಷ್ಟಪ ಅಂದರೆ 3 ಲೋಕದ ಅಧಿಪತಿಯಾದವ ಇಂದ್ರದೇವ. ಅಂತಹ ಇಂದ್ರನ ಬ್ರಹ್ಮಹತ್ಯೆಯನ್ನು ಸ್ವೀಕರಿಸುವುದರಿಂದ ಇಂದ್ರ 3 ಲೋಕದ ಆಧಿಪತ್ಯವನ್ನು ಚೆನ್ನಾಗಿ ನಿರ್ವಹಿಸುವುದಕ್ಕೆ ಶಕ್ಯವಾಗ್ತದೆ. ಹಾಗಾಗಿ ಲೋಕಕ್ಷೇಮದ ದೃಷ್ಟಿಯಿಂದ ಇಂದ್ರನಲ್ಲಿದ್ದ ಬ್ರಹ್ಮಹತ್ಯೆಯನ್ನು ಯಾರಾದರೂ ಸ್ವೀಕರಿಸಬೇಕು. ಅಕಸ್ಮಾತ್ ಆಗ ನಾವಿದ್ದರೆ ಸ್ವಲ್ಪ ನಂಗೆ ಕೊಡು ಅಂತ ತಗೊಳ್ತಾ ಇದ್ವೋ ಏನೋ. ಯಾಕಂದರೆ ಇಂದ್ರ
ಲೋಕಕ್ಷೇಮಕ್ಕೋಸ್ಕರ ಅದನ್ನು ಹಂಚುತ್ತಾ ಇದ್ದಾನೆ. ಅವನ ಕೈಯಲ್ಲಿದ್ದರೆ ಅದು ಲೋಕಕ್ಕೆ ಅಕ್ಷೇಮ, ಆದ್ದರಿಂದ ಅದನ್ನು ಹಂಚಬೇಕು. ಯಾರು ಮುಂದೆ ಬರಲಿಲ್ಲಂತೆ. ಸ್ವತಃ ಅಗ್ನಿಯಾದಿ ದೇವತೆಗಳು ಮುಂದೆ ಬರಲಿಲ್ಲ ಅದನ್ನು ಸ್ವೀಕಾರ ಮಾಡುವುದಕ್ಕೆ. ಮುಂದೆ ಬಂದದ್ದು ಯಾರು ಅಂತೇಳಿದರೆ ಒಂದು ಭೂಮಿಗೆ ಕ್ಷಮಾ ಅಂತ ಹೆಸರು. ಎಲ್ಲವನ್ನೂ ಕ್ಷಮಿಸತಕ್ಕಂತಹ ವ್ಯಕ್ತಿತ್ವ ಭೂತಾಯಿಯದ್ದು. ಆಕೆ ನನ್ನಲ್ಲಿ ಒಂದು ಭಾಗ ಕೊಡು ಅಂತ ಸ್ವೀಕಾರ ಮಾಡಿದ್ಲು. ಇನ್ನೊಂದು ವೃಕ್ಷಗಳು, ವೃಕ್ಷದೇವತೆ, ವನದೇವತೆ ಅದೂ ಅಷ್ಟೇ ಕ್ಷಮೆ. ಕತ್ತರಿಸಿದರೂ ಕೂಡ ಅವನಿಗೆ ತಾನು ನೆರಳು ಕೊಡುತ್ತದೆ. ಕತ್ತರಿಸುವ ವ್ಯಕ್ತಿಗೂ ಕೂಡ ಹಣ್ಣು ಕೊಡುತ್ತೆ. ಕತ್ತರಿಸಿದ ಮೇಲೆಯೂ ಕೂಡ ಯಜ್ಞಗಳನ್ನು ಬಿಟ್ಟುಕೊಂಡು ಬೆಳೆದು ಅವರಿಗೆ ಉಪಕರಿಸುತ್ತೆ. ತಾನು ಬದುಕಿರುವಲ್ಲಿಯ ತನಕವೂ 4 ಜನದ ಉಪಕಾರ ಮಾಡಿಕೊಂಡು ಸತ್ತ ಮೇಲೆಯೂ ಕೂಡ ಒಣಗಿ ಉರುವಲಾಗಿ ಅವರ ಅಕ್ಕಿಯನ್ನು ಬೇಯಿಸಿ ಹೊಟ್ಟೆಗೆ ಅನ್ನವನ್ನು ಕೊಡತಕ್ಕಂತಹ ವ್ಯಕ್ತಿತ್ವ ವೃಕ್ಷಗಳದ್ದು. ಅಂತಹ ವೃಕ್ಷ, ವನದೇವತೆ ಅವುಗಳು ನಮಗೆ ಒಂದಿಷ್ಟು ಕೊಡು ಅಂತ ಸ್ವೀಕಾರ ಮಾಡಿದವು. ಇನ್ನೊಂದು ಪರೋಪಕಾರಕ್ಕೋಸ್ಕರವೇ ಇರುವ ಮತ್ತೊಂದು ನದಿಗಳು ತಾವು ನಮಗೆ ಒಂದಿಷ್ಟು ಕೊಡು ಅಂತ ಸ್ವೀಕಾರ ಮಾಡಿದವು. ಇನ್ನೊಂದು ತಾಯಂದಿರು, ಮಾತೆಯರು, ಅವರು ನಮಗೂ ಒಂದಿಷ್ಟು ಕೊಡು ಅಂತ ಲೋಕೋಪಕಾರದ ದೃಷ್ಟಿಯೇ ಉಳ್ಳಂತಹ ದಯಾಮಯಿಯಾದಂತಹ ಮಾತೆಯರು ಆ ಬ್ರಹ್ಮಹತ್ಯೆಯನ್ನು ಸ್ವೀಕರಿಸಿದರು. ಹೀಗಾಗಿ ಒಂದು ವಿಶೇಷ ಅಂದರೆ ಗೋವು ಸ್ವೀಕರಿಸಿದ್ದಿಲ್ಲಷ್ಟೇ. ಈ ಮಾತಾ ಸ್ವರೂಪದಲ್ಲಿ ನಮಗೆ ಸಿಗುವುದು ಭೂಮಾತಾ, ವನಮಾತಾ ಅಂದರೆ ವೃಕ್ಷಮಾತಾ, ಜೊತೆಗೆ ಮಾತಾ ಅಂತೇಳಿದರೆ ಸ್ತ್ರೀಯರು, ಅದರ ಜೊತೆಗೆ ಗೋಮಾತಾ ಅಂತ ಇನ್ನೊಂದು ಸಿಗುತ್ತೆ, ನದಿ ಮಾತೃಕ ಅಂತ. ಮಾತೆಯರು 5 ಥರದ ಮಾತೆಯರು. ಅದರಲ್ಲಿ ಗೋಮಾತೆ ಒಂದು ಬಿಟ್ಟು ಉಳಿದ 4 ಮಾತೆಯರು ಇಂದ್ರನಿಂದ ಬ್ರಹ್ಮಹತ್ಯೆಯನ್ನು ಸ್ವೀಕರಿಸಿದರು. ಈ ಸ್ವೀಕರಿಸಿದ್ರು ಅನ್ನುವುದಕ್ಕೋಸ್ಕರ ಲೋಕಕ್ಕೆ ಕೆಲವು ಧರ್ಮಗಳನ್ನು ಶಾಸ್ತ್ರ ವಿಧಾನ ಮಾಡಿತು. ಅದರಲ್ಲಿ ಭೂಮಿಯು ಬ್ರಹ್ಮಹತ್ಯೆಯನ್ನು ಸ್ವೀಕರಿಸಿತು. ಭೂಮಿಯಲ್ಲಿ ಆ ಬ್ರಹ್ಮಹತ್ಯೆ ಜೌಗು ಪ್ರದೇಶದಲ್ಲಿ ಕಾಣಿಸುತ್ತೆ. ಜೌಗು ಅಂತೇಳಿದರೆ ಉಪ್ಪಾದ ಕೆಸರಿನ ಜಾಗ. ಸಾಮಾನ್ಯ ಬೆಂಗಳೂರಿನಲ್ಲಿ ಅಂಥದ್ದು ಸಿಗಬೇಕಾದ್ರೆ ಕೆಂಗೇರಿಯ ಕಡೆಗೆ ಹೋಗಬೇಕು. ಅದು ಜೌಗು ಪ್ರದೇಶ. ಆ ಜೌಗು ಪ್ರದೇಶ ಇದ್ದರೆ ಅದು ಬ್ರಹ್ಮಹತ್ಯೆ. ಅದನ್ನು ನಾವು ತುಳಿದು ಬಂದರೆ ಶುದ್ಧಿಗೋಸ್ಕರ ಸ್ನಾನ ಮಾಡಬೇಕು. ಆ ಪ್ರದೇಶದಲ್ಲಿ ದೇವಸ್ಥಾನಾದಿಗಳ ನಿರ್ಮಾಣ ಮಾಡಬಾರ್ದು. ಆ ಪ್ರದೇಶದಲ್ಲಿ ನಿತ್ಯಾನುಷ್ಠಾನಾದಿಗಳನ್ನು ನಡೆಸುವಂತಿಲ್ಲ. ಇದು ಭೂಮಿಯ ಬ್ರಹ್ಮಹತ್ಯೆ ಅಂತ ಧರ್ಮಶಾಸ್ತ್ರದಲ್ಲಿ ವಿಹಿತವಾಯಿತು. ಇನ್ನೊಂದು ವನ ಅಂದರೆ ಮರಗಳಲ್ಲಿ ಬ್ರಹ್ಮಹತ್ಯೆ ಅನ್ನುವುದು ಅದರಲ್ಲಿ ಬರತಕ್ಕಂಥ ರಾಳ ಅಥವಾ ಗೋಂದು, ಅದರಿಂದ ನಿರ್ಯಾಸ, ವೃಕ್ಷೇ ನಿರ್ಯಾಸ ರೂಪೇಣ ಬ್ರಹ್ಮಹತ್ಯಾ ಹಿ ದೃಶ್ಯತೆ. ವೃಕ್ಷದಲ್ಲಿ ನಿರ್ಯಾಸ ಅಂದರೆ ಅದನ್ನು ಸ್ವಲ್ಪ ಪೆಟ್ಟು ಮಾಡಿದಾಗ ಅಲ್ಲಿಂದ ಸ್ವಲ್ಪ ಗಮ್ಮು ಹೊರಗೆ ಬರ್ತದೆ ವೃಕ್ಷಗಳಲ್ಲಿ. ಆ ವೃಕ್ಷದಿಂದ ಬಂದಂತಹ ಏನು ಗಮ್ಮಿದೆ, ಗೋಂದು ಇದೆ, ಅದು ಬ್ರಹ್ಮಹತ್ಯಾ ರೂಪ. ಅದನ್ನು ನಾವು ಮುಟ್ಟಿದರೆ ಶುದ್ಧಿ ಮಾಡಿಕೊಳ್ಬೇಕು. ಸಂಧ್ಯಾವಂದನೆ ಎಲ್ಲ ಮಾಡಬೇಕಾದ್ರೆ ಗೋಂದು ಮುಟ್ಟಿದರೆ ಮೊದಲು ಸ್ನಾನ ಮಾಡಬೇಕು ಅಂತ ಅರ್ಥ. ವೃಕ್ಷಜನಿತವಾದಂತಹ ಅದು ಅತ್ಯಂತ ಕೆಟ್ಟ ಬ್ಯಾಕ್ಟೀರಿಯಾಗಳಿಂದ ತುಂಬಿದ್ದು ಅಂತ ಇವತ್ತು ವಿಜ್ಞಾನವೂ ಹೇಳುತ್ತೆ. ಅದು ಶುದ್ಧವಾದದ್ದಲ್ಲ, ಶರೀರಾರೋಗ್ಯಕರವಾದದ್ದಲ್ಲ. ಅದು ಒಂದು ರೀತಿ. ಇನ್ನೊಂದು ಅಂತೇಳಿದರೆ ನದಿಯಲ್ಲಿ ಬ್ರಹ್ಮಹತ್ಯೆ ಅದು ನೊರೆಯ ರೂಪದಲ್ಲಿ ಕಾಣಿಸುತ್ತೆ. ನೊರೆಯ ರೂಪ ಅಂದರೆ ನೀರಿನ ಮೇಲೆ ನೀರು ಹಾಕಿದಾಗ ಬಂದ ನೊರೆ ಅಲ್ಲ. ಕೆಲವು ನದಿಗಳಲ್ಲಿ ಕೆಲವು ಪ್ರದೇಶದಲ್ಲಿ ನೊರೆ ಸುತ್ತ ಹಾಕ್ತಾ ಇರ್ತದೆ, ಬಹಳಷ್ಟು ನೊರೆಗಳು. ಎಲ್ಲಿ ನೊರೆ ಇದೆಯೋ ಆ ಪ್ರದೇಶದಲ್ಲಿ ಸ್ನಾನ ಮಾಡಿದರೆ ಮತ್ತೆ ಶುದ್ಧಿಗೋಸ್ಕರ ಇನ್ನೊಂದು ಕಡೆಯಲ್ಲಿ ಸ್ನಾನ ಮಾಡಬೇಕು. ಅದು ಶುದ್ಧವಾದ ಜಲ ಅಲ್ಲ. ನಿರಂತರ ನೊರೆ ಬುರುಗು ಹೇಳ್ತಕ್ಕಂತಹ ನೀರು ಅನ್ನುವುದು ಅದು ಬ್ರಹ್ಮಹತ್ಯೆಯನ್ನು ತುಂಬಿಕೊಂಡಿರತಕ್ಕಂತಹ ನೀರು. ಆ ನೀರನ್ನು ಪಾನ ಸ್ನಾನಾದಿಗಳಿಗೆ ಬಳಸುವಂತಿಲ್ಲ. ಇನ್ನೊಂದು ಸ್ತ್ರೀಯರಲ್ಲಿ ಈ ಬ್ರಹ್ಮಹತ್ಯೆ ಮಾಸಿ ರಜೋರೂಪ ಅಂತ ತಿಂಗಳಲ್ಲಿ ರಜೋರೂಪದಿಂದ ಅದು ಕಾಣಿಸುತ್ತೆ. ಯಾವಾಗ ರಜಸ್ಸು ಕಾಣಿಸುತ್ತೋ ಆ ಸಂದರ್ಭದಲ್ಲಿ ಆಕೆಯರಲ್ಲಿ ಅಸ್ಪೃಶ್ಯತೆ ಅನ್ನೋದು ಕಾಣಿಸುತ್ತೆ. ಆದ್ದರಿಂದ ಬ್ರಹ್ಮಹತ್ಯೆಯನ್ನು ಧರಿಸಿದಂತಹ ಪುಣ್ಯಶಾಲಿನಿಯವರು ಅವರು. ಆದ್ದರಿಂದ ಆ ಬ್ರಹ್ಮಹತ್ಯಾ ಧಾರಣ ಇರತಕ್ಕಂತಹ 3 ದಿವಸಗಳಲ್ಲಿ ಅವರು ಪ್ರತ್ಯೇಕವಾಗಿದ್ದು ದೇವತಾ ಕೈಂಕರ್ಯಗಳಲ್ಲಿ ಅಥವಾ ಮನೆಯ ಪಾಕ ಪರಿವೇಷಣ ಮೊದಲಾದ ಪ್ರಕ್ರಿಯೆಯಲ್ಲಿ ಭಾಗವಹಿಸದೆ ರಜಸ್ವಲಾ ಧರ್ಮವನ್ನು ತಾವು ಅನುಷ್ಠಾನ ಮಾಡಬೇಕು ಅನ್ನುವ ಆದೇಶವನ್ನು ಶ್ರೀಮದ್ಭಾಗವತ ಕೊಡುತ್ತೆ. ಅಂತೂ ವಿಶ್ವರೂಪನನ್ನು ಸಂಹಾರ ಮಾಡಿದ ಕಾರಣದಿಂದ ಇಂದ್ರ ಬಂದ ಬ್ರಹ್ಮಹತ್ಯೆಯನ್ನು 4 ಕಡೆಗೆ ಹಂಚಿದ. ಆದರೆ ಅಷ್ಟರಲ್ಲಿ ಏನು ನಡೀತು? ವಿಶ್ವರೂಪನ ತಂದೆಯಾದಂತಹ ತ್ವಷ್ಟೃ ಪ್ರಜಾಪತಿ ತಾನು ಇಂದ್ರಶತ್ರೋ ವಿವರ್ಧಸ್ವ ಅನ್ನೋ ಆಹುತಿಯನ್ನು ಕೊಟ್ಟು ವೃತ್ರಾಸುರನ ಜನನಕ್ಕೆ ಕಾರಣನಾದ. ವೃತ್ರ ಇಂದ್ರನನ್ನು ಸಂಹರಿಸುವುದಕ್ಕೆ ದಂಡೆತ್ತಿ ಬಂದ. ಅಸುರರ ಸಹಾಯವನ್ನು ಇಟ್ಟುಕೊಂಡು ದೇವತೆಗಳ ಮೇಲೆ ದಂಡೆತ್ತಿ ಬಂದ. ಇಂದ್ರನಿಗೆ ವೃತ್ರನನ್ನು ಎದುರಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕಂದರೆ ತ್ವಷ್ಟೃ ಪ್ರಜಾಪತಿಯ ಮಂತ್ರ ಬಲ ಆತನಲ್ಲಿ ಸೇರಿಕೊಂಡಿತ್ತು. ಜೊತೆಗೆ
ತಾನು ವಿಶ್ವರೂಪನನ್ನು ಸಂಹಾರ ಮಾಡಿದ್ದಂತಹ ಬ್ರಹ್ಮಹತ್ಯೆ ಒಂದು ಬಾರಿ ತನ್ನಲ್ಲಿ ಬಂದು ಹೋಗಿದ್ದರಿಂದ ಶಕ್ತಿ ಹ್ರಾಸವಾಗಿತ್ತು. ತನ್ನಲ್ಲಿ ಶಕ್ತಿ ಕಡಿಮೆ ಇದೆ, ವೃತ್ರನಲ್ಲಿ ಶಕ್ತಿ ಜಾಸ್ತಿ ಇದೆ, ಅದರಿಂದ ಹೋರಾಡುವುದಕ್ಕೆ ಇಂದ್ರನಿಗೆ ಶಕ್ಯವಾಗಲಿಲ್ಲ. ಹೋಗಿ ಚತುರ್ಮುಖ ಬ್ರಹ್ಮನಿಗೆ ಕೈ ಮುಗಿದು ಪ್ರಾರ್ಥಿಸಿದ. ಚತುರ್ಮುಖ ಹೇಳಿದ, ವೃತ್ರನನ್ನು ಸಂಹರಿಸಬೇಕಾದರೆ ಸಾಮಾನ್ಯ ಶಕ್ತಿ ಸಾಕಾಗಲಿಕ್ಕಿಲ್ಲ, ತಪಶ್ಶಕ್ತಿ ಬೇಕು. ಅದಕ್ಕೋಸ್ಕರ ದಧೀಚಿಯಲ್ಲಿ ಹೋಗಿ ಪ್ರಾರ್ಥಿಸಿರಿ ಅಂತ. ದಧೀಚಿಯ ವಿಶೇಷವಾದ ಕಥೆ ಬರುತ್ತೆ. ದದ್ದನ್ ಅಥರ್ವಣ ಅಂತ ಆತನ ಹೆಸರು. ಚತುರ್ಮುಖ ಬ್ರಹ್ಮನ ಮಗನಾದ ಅಥರ್ವ ಅನ್ನುವ ಮಹರ್ಷಿಯ ಮಗ ದಧೀಚಿ. ಆ ದಧೀಚಿಯಲ್ಲಿ ಹೋಗಿ ನೀನು ನಮಗೆ ವೃತ್ರನನ್ನು ಸಂಹರಿಸುವುದಕ್ಕೋಸ್ಕರ ನಿನ್ನ ಎಲುಬು ಕೊಡಬೇಕು ಅಂತ ಕೇಳ್ತಾನೆ. ದಧೀಚಿ ಆಕಾಶ ನೋಡ್ತಾನೆ. ಆಕಾಶದಲ್ಲಿ ಭಗವಂತನನ್ನು ಚಿಂತನೆ ಮಾಡ್ತಾನೆ. ಭಗವಂತನ ಸಂಕಲ್ಪವನ್ನು ಅರ್ಥ ಮಾಡಿಕೊಳ್ತಾನೆ. ಅವನು ಹೇಳ್ತಾನೆ, ನನಗೆ ಈಗಾಗಲೇ ವಯಸ್ಸು ಹತ್ತಿರ ಆಗಿದೆ, ಮೈಯಲ್ಲಿರ್ತಕ್ಕಂತಹ ಎಲ್ಲ ರೋಮಗಳು ಬಿಳಿಯಾಗಿ ಹೋಗಿದ್ದಾವೆ, ಹಲ್ಲುಗಳು ಕೂಡ ಅಲುಗಾಡ್ತಾ ಇದ್ದಾವೆ. ಹಾಗಾಗಿ ಈ ಶರೀರ ದೀರ್ಘಕಾಲಿಕವಾದದ್ದಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಯಾವ ಶರೀರವೂ ಕೊನೆಯ ತನಕ ಉಳಿಯುವುದಿಲ್ಲ. ಯಾಕಂದರೆ ಶರೀರ ಎಂಬುದು ಅನ್ನಮಯ. ಅನ್ನ ಅನ್ನುವುದು ಇವತ್ತು ಬೆಳಗ್ಗೆ ಮಾಡಿದ್ದು ಸಾಯಂಕಾಲಕ್ಕೆ ಹಳಸನ್ನ ಅಂತ ಕರೆಸಿಕೊಳ್ಳುತ್ತೆ. ಅದೇ ಅನ್ನದಿಂದ ನಿಷ್ಪನ್ನವಾದ ಅನ್ನ ರಸಮಯವಾದ ಈ ಶರೀರ ಹೇಗೆ ತಾನೇ ಶಾಶ್ವತವಾದದ್ದು? ಯತ್ ಪ್ರಾತಃ ಸಂಸ್ಕೃತಂಚಾನ್ನಂ ಸಾಯಂ ತಚ್ಚ ವಿನಶ್ಯತಿ ತದೀಯ ರಸಸಂಪುಷ್ಟೇ ಕಾಯೇ ಕಾನಾಮ ನಿತ್ಯತ. ಆದ್ದರಿಂದ ಶರೀರ ಎಂಬುದು ಶಾಶ್ವತವಾದದ್ದಲ್ಲ. ಹಾಗಾಗಿ ಈ ಶರೀರದಿಂದ ಮತ್ತೊಬ್ಬರಿಗೆ ಉಪಯೋಗ ಆಗ್ತದೆ ಅಂತ ಹೇಳಿದರೆ ಅದಕ್ಕಿಂತ ದೊಡ್ಡದಾದ ಯಾವ ಇಷ್ಟಾರ್ಥ ಇದೆ ನನಗೆ? ಶರೀರ ಎಂಬುದು ಯಾವತ್ತೂ ಭಸ್ಮವಾಗಿ ಹೋಗುತ್ತೆ. ಮಣ್ಣಿನಲ್ಲಿ ಹಾಕಿದರೆ ಮಣ್ಣಾಗುತ್ತೆ, ಬೆಂಕಿಯಲ್ಲಿ ಹಾಕಿದರೆ ಭಸ್ಮವಾಗುತ್ತೆ. ಅಂಥ ಶರೀರದಿಂದ ಆತ್ಮಶ್ರೇಯಸ್ಸನ್ನು ಸಾಧನೆ ಮಾಡಬೇಕು ಅಷ್ಟೇ. ಆದರೆ ಇವತ್ತು ನನ್ನ ಶರೀರವೂ ಕೂಡ ಮರಣಾನಂತರದಲ್ಲಿ ಇಂದ್ರನ ಕೈಯಲ್ಲಿದ್ದು ಆಯುಧವಾಗಿ ಉಪಯೋಗಿಸಲ್ಪಡುತ್ತದೆ ಅಂತ ಆದರೆ ಇದಕ್ಕಿಂತ ದೊಡ್ಡದಾದಂತಹ ಅದೃಷ್ಟ ಭಗವದ್ ಅನುಗ್ರಹ ನನ್ನದ್ದೇನಿದೆ ಅಂತ ಯೋಚನೆ ಮಾಡಿ ಆತ ಪದ್ಮಾಸನ ಹಾಕಿ ಕೂತ, ಪೂರ್ವಾಭಿಮುಖವಾಗಿ ಕುಳಿತ. ಉದಯಿಸುವ ಸೂರ್ಯನನ್ನು ಮನಸ್ಸಿನಲ್ಲಿ ತುಂಬಿಸಿಕೊಂಡ. ಸೂರ್ಯಾಂತರ್ಗತನಾದ ನಾರಾಯಣನನ್ನು ತನ್ನ ಹೃತ್ಕಮಲದ ಮಧ್ಯದಲ್ಲಿರುವ ಸೂರ್ಯಮಂಡಲದಲ್ಲಿ ಯೋಚಿಸಿದ. ತನ್ನ ಪ್ರಾಣಶಕ್ತಿಯನ್ನು ಮೂಲಾಧಾರದಿಂದ ಮೇಲಕ್ಕೆ ಎತ್ತುವುದಕ್ಕೆ ಪ್ರಾರಂಭಿಸಿದ. ಯೋಗ ಬಲದಿಂದ ಪ್ರಾಣವನ್ನು ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ ಚಕ್ರದಿಂದ ವಿಶುದ್ಧಿಗೆ ತಂದು ವಿಶುದ್ಧಿಯಿಂದ ಆಜ್ಞಾಚಕ್ರದಲ್ಲಿ ಪ್ರಾಣಶಕ್ತಿಯನ್ನು ನಿಲ್ಲಿಸಿದ. ಅಲ್ಲಿ ಭಗವಂತನ 16 ದ್ವಾರಗಳುಳ್ಳ ವೈಕುಂಠದ ಚಿಂತನೆಯನ್ನು ಮಾಡ್ತಾ ಅಲ್ಲಿಂದ ಪ್ರಾಣಶಕ್ತಿಯನ್ನು ತನ್ನ ಬ್ರಹ್ಮರಂಧ್ರದ ಹತ್ತಿರಕ್ಕೆ ತಂದು ಬ್ರಹ್ಮರಂಧ್ರ ಸ್ಫೋಟವನ್ನಾಗಿಸಿ ತನ್ನ ಬ್ರಹ್ಮನಾಡಿಯ ಮೂಲಕ ತಾನು ಆತ್ಮವನ್ನು ಹೊರಗೆ ಎಡಹಿದ. ಇದಕ್ಕೆ ಯೋಗ ಮಾರ್ಗದಿಂದ ಶರೀರ ತ್ಯಾಗ ಅಂತ ಕರೀತಾರೆ. ಹೀಗೆ ಶರೀರವನ್ನು ತ್ಯಾಗ ಮಾಡಿದಂತಹ ದಧೀಚಿಯ ಶರೀರವನ್ನು ವಿಶ್ವಕರ್ಮ ಬಂದು ಆ ಶರೀರದಿಂದಲೇ ಒಂದು ಆಯುಧವನ್ನು ನಿರ್ಮಾಣ ಮಾಡಿದ. ಆ ಆಯುಧಕ್ಕೆ ವಜ್ರಾಯುಧ ಅಂತ ಹೆಸರು. ಇದು ದಧೀಚಿಯ ಬೆನ್ನು ಮೂಳೆಯಿಂದ ನಿರ್ಮಾಣಗೊಂಡಂತಹ ಒಂದು ಅಸ್ತ್ರ ವಿಶೇಷ. ತುಂಬ ಆಶ್ಚರ್ಯ ಆಗ್ತದೆ. ಇವತ್ತು ಸತ್ತವರು ನೇತ್ರದಾನ ಮಾಡುವಂಥದ್ದು, ಸತ್ತ ಮೇಲೆ ಕಿಡ್ನಿಯನ್ನು ಕೊಡುವುದು ಇತ್ಯಾದಿಗಳು ಇವತ್ತು ತುಂಬ ಚಾಲ್ತಿಯಲ್ಲಿದೆ. ಅದರ ಬಗ್ಗೆ ಶಾಸ್ತ್ರದಲ್ಲಿ ತುಂಬ ವಿರೋಧ ಕಾಣಿಸುವಂಥದ್ದಿದೆ. ಯಾಕಂದರೆ ಈ ಶರೀರವನ್ನು ಕೊನೆಯಲ್ಲಿ ಚಿತೆಯಲ್ಲಿಡಬೇಕು. ಚಿತೆಯಲ್ಲಿಡುವುದು ಅಂತ ಹೇಳಿದರೆ ಕ್ರವ್ಯಾದ ಅನ್ನುವ ಅಗ್ನಿಯಲ್ಲಿ ಶರೀರವೆಂಬ ಆಹುತಿಯನ್ನು ಆಹುತಿ ಕೊಡುವುದು. ಆಹುತಿ ಕೊಡುವಾಗ ಅದರಲ್ಲಿ ನ್ಯೂನತೆ ಇರಬಾರ್ದು. ಕಣ್ಣು ತೆಗೆದು ದಾನ ಕೊಟ್ಟಿತು ಅಥವಾ ಕಿಡ್ನಿ ತೆಗೀತು, ಶರೀರದ ಯಾವುದೋ ಭಾಗ ಕೊಟ್ಟಿತು ಅಂತ ಹೇಳಿದರೆ ಅದು ಆಹುತಿಯಲ್ಲಿ ನ್ಯೂನತೆ ಆಗುತ್ತೆ. ಆದ್ದರಿಂದ ಮುಂದಿನ ಜನ್ಮದಲ್ಲಿ ಅವನಿಗೆ ಕಣ್ಣಿಲ್ಲದೆ ಹುಟ್ಟುತ್ತಾನೆ. ಹೀಗೆಲ್ಲ ಕೆಲವರು ಭಯಭೀತಿಯನ್ನು ಹುಟ್ಟಿಸ್ತಾರೆ. ವಸ್ತುತಃ ಆ ಭೀತಿ ಬೇಡ ಅಂತ ಅನಿಸುತ್ತೆ. ಶಾಸ್ತ್ರಗಳಲ್ಲಿ ಈ ಸಂದರ್ಭ ಎಲ್ಲ ಗಮನಿಸಿದರೆ ಶರೀರದಿಂದ ಒಂದು ಭಾಗವನ್ನು ದಾನ ಕೊಟ್ಟರೆ ಅದು ತಪ್ಪು ಅನ್ನುವ ಭಾವ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಗೋಚರಿಸುವುದಿಲ್ಲ. ದಧೀಚಿ ತನ್ನ ಶರೀರ ತ್ಯಾಗ ಮಾಡಿದ ಮೇಲೆ ತನ್ನ ಎಲುಬನ್ನು ಯಾವಾಗ ಅದನ್ನು ದಾನ ಕೊಟ್ಟಿದ್ದಾನೆ, ತನ್ನ ಎಲುಬು ಇವರ ಕೈಯಲ್ಲಿ ಆಯುಧವಾಗಿ ಶೋಭಿಸಲಿ ಅಂತ ದಾನ ಕೊಟ್ಟಿದ್ದಾನೆ. ಆದ್ದರಿಂದ ಇವನ ಅಂಗ ಯಾವುದೋ ಶರೀರದಲ್ಲಿದ್ದದ್ದು ಹೋಯಿತು ಅಂತಾದರೆ ಮುಂದಿನ ಜನ್ಮದಲ್ಲಿ ಕಣ್ಣಿರುವುದಿಲ್ಲ ಅಂತ ಹೇಳುವುದಕ್ಕೆ ಶಾಸ್ತ್ರದಲ್ಲಿ ಪ್ರಮಾಣ ನಮಗೆ ಕಾಣ ಸಿಗುವುದಿಲ್ಲ. ಮತ್ತೊಬ್ಬರಿಗೆ ನಮ್ಮ ಶರೀರದಿಂದ ಉಪಯೋಗವಾಗ್ತದೆ, ನಮಗಂತೂ ಬೇಡ, ಅದು ಭಸ್ಮವಾಗಿ ಹೋಗುವಂಥದ್ದು ಅಂತಿದ್ದಾಗ ಇನ್ನೊಬ್ಬರಿಗೆ ಕೊಟ್ಟದ್ದು ತಪ್ಪು ಅಂತ ತೀರ್ಮಾನಿಸುವುದಕ್ಕೆ ಶಾಸ್ತ್ರದಲ್ಲಿ ಇನ್ನೂ ವಿದ್ವಾಂಸರು ನಿರಂತರ ಚರ್ಚೆಯಲ್ಲಿ ತೊಡಗಿದ್ದಾರೆ. ಯಾಕಂದ್ರೆ ನಾನು ಹೀಗೆ ಅಂತ ಹೇಳಿದರೆ ನೀವು ನಾಳೆ ಯಾರ ಹತ್ರ ಹೇಳಿ ಸತ್ಯನಾರಾಯಣಾಚಾರ್ಯ ಹೀಗೆ ಹೇಳಿದರು ಅಂತ ಗಲಾಟೆ ಮಾಡೋದು ಬೇಡ ಅಂತ ನಾನು ಅದಕ್ಕೆ ಕೊನೆಗೆ ಜಾರಿಸ್ತಾ ಇದ್ದೇನೆ. ಒಟ್ಟಿನಲ್ಲಿ ಇದು ಇನ್ನೂ ಪಂಡಿತರಲ್ಲಿ ಜಿಜ್ಞಾಸೆಗೆ ವಿಷಯವಾಗಿರತಕ್ಕಂತಹ ವಿಚಾರವಾಗಿದೆ. ಅದಕ್ಕೆ ಈ ಜಿಜ್ಞಾಸೆಯಲ್ಲಿ ಶರೀರದ ಅಂಗದಾನ ಮಾಡಬಹುದು ಅಂತ ಹೇಳುವವರಿಗೆ ಪ್ರಮುಖ ಪುರಾವೆಯಾಗಿ ಸಿಗತಕ್ಕಂಥದ್ದು ಈ ದಧೀಚಿ ತನ್ನ ಎಲುಬನ್ನು ದುಷ್ಟ ದೈತ್ಯರ ದಮನಕ್ಕೋಸ್ಕರ ವಿನಿಯೋಗಿಸಿದ ಅನ್ನೋದು. ಅಂತೂ ಮಂತ್ರಶಕ್ತಿ ಆತನ ಎಲುಬಿನಲ್ಲಿ ಸನ್ನಿಹಿತವಾಗಿತ್ತು. ಮಂತ್ರಶಕ್ತಿ ಸಮೃದ್ಧವಾದಂತಹ ಆ
ಆಯುಧವನ್ನು ಕೈಯಲ್ಲಿ ಹಿಡಿದು ಇಂದ್ರ ಬಂದ. ನಮಗೆ ಅನಿಸ್ಬೋದು ಎಷ್ಟು ಅಶುಚಿ ಇದು, ಎಲುಬು ಅಂತ ಹೇಳಿದರೆ ಅತ್ಯಂತ ಅಶುಚಿ, ಅಸ್ಥಿಪಂಜರ, ಅದನ್ನು ಆಯುಧವಾಗಿ ಹಿಡಿಯುವುದು ಅಂತ ಹೇಳಿದರೆ ಅದು ಅಶುಚಿಯಲ್ಲವೇ ಅಂತ. ಆದರೆ ಒಂದು ವಿಶೇಷ ಏನು ಅಂದರೆ, ಯಾರು ಶರೀರದ ಬ್ರಹ್ಮರಂಧ್ರದಿಂದ ಶರೀರ ತ್ಯಾಗ ಮಾಡ್ತಾರೆ ಅವರ ಶರೀರ ಅತ್ಯಂತ ಶುಚಿ. ಇವತ್ತು ಸನ್ಯಾಸಿಗಳು ಶರೀರ ತ್ಯಾಗ ಮಾಡಿದರೆ ಅದು ಅತ್ಯಂತ ಶುಚಿ. ಅದಕ್ಕೆ ಆಶೌಚಾಚರಣೆ, ಯಾರಿಗೂ ಆಶೌಚಾಚರಣೆ ಇಲ್ಲ ಸನ್ಯಾಸಿಗಳ ಶರೀರ ತ್ಯಾಗ ಆದಮೇಲೆ. ಯಾಕಂದರೆ ಸನ್ಯಾಸಿಗಳು ಅಂತ ಹೇಳಿದರೆ ಅವರು ಬ್ರಹ್ಮರಂಧ್ರದಿಂದ ಶರೀರ ತ್ಯಾಗ ಮಾಡ್ತಾರೆ ಅಂತ ಅರ್ಥ. ಇವತ್ತು ಅವರ ಬ್ರಹ್ಮರಂಧ್ರದಿಂದ ಶರೀರ ಹೋಗದೆ ಹೋದರೂ ಕೊನೆಗೆ ಅಲ್ಲಿಗೊಂದು ತೆಂಗಿನಕಾಯಿ ಹೊಡೆದಾದರೂ ತೂತು ಮಾಡ್ತಾರೆ. ಅಂತೂ ವಸ್ತುತಃ ಏನು ಅಂತೇಳಿದರೆ, ಯಾರು ಆತ್ಮಜ್ಞಾನಿಗಳು ಅವರು ಬ್ರಹ್ಮರಂಧ್ರದಿಂದ ಶರೀರ ತ್ಯಾಗ ಮಾಡ್ತಾರೆ ಅನ್ನುವುದು. ಬ್ರಹ್ಮರಂಧ್ರದಿಂದ ಶರೀರ ತ್ಯಾಗ ಮಾಡಿದರೆ ಅದು ಉತ್ಕ್ರಾಂತಿ. ಉತ್ಕ್ರಮಣ ಯಾರಿಂದ ನಡೀತು ಅಂಥವರ ಶರೀರಕ್ಕೆ ಅಶುಚಿತ್ವ ಇಲ್ಲ. ಹೇಗೆ ಶಂಖ ಅನ್ನುವುದು ಒಂದು ಪ್ರಾಣಿಯ ಎಲುಬು, ಪ್ರಾಣಿಯ ಎಲುಬಾಗಿರತಕ್ಕಂತಹ ಶಂಖ ಅತ್ಯಂತ ಪವಿತ್ರ. ತ್ರೈಲೋಕ್ಯೇ ಯಾನಿ ತೀರ್ಥಾನಿ ವಾಸುದೇವಸ್ಯ ಚಾಜ್ಞೇಯ ಶಂಖೇ ತಿಷ್ಠಂತಿ ವಿಪ್ರೇಂದ್ರ ತಸ್ಮಾತ್ ಶಂಖಂ ಪ್ರಪೂಜಯೇತು ಅಂತ. ಶಂಖದಲ್ಲಿ ತ್ರೈಲೋಕ್ಯದಲ್ಲಿ ಯಾವ ಯಾವ ಪುಷ್ಕರಾದಿ ತೀರ್ಥಗಳಿದ್ದಾವೆ ಅವೆಲ್ಲವೂ ಕೂಡ ಶಂಖದಲ್ಲಿ ಸನ್ನಿಹಿತವಾಗಿದೆ, ಅಷ್ಟು ಪವಿತ್ರ ಅಂತ ನಾವು ಹೇಳ್ತೇವೆ. ಕೃಷ್ಣಾಜಿನ ಅಥವಾ ವ್ಯಾಘ್ರಾಜಿನ ಅಥವಾ ಜಿಂಕೆಯಾಜಿನ, ಮೃಗಾಜಿನ, ಅದು ಕೂಡ ಒಂದು ಪ್ರಾಣಿಯ ಚರ್ಮವಾದರೂ ಕೂಡ ಅದಕ್ಕೆ ಅತ್ಯಂತ ಪಾವಿತ್ರ್ಯ ಇದೆ. ಹಾಗಾಗಿ ಒಂದು ಎಲುಬು ಅನ್ನುವ ಕಾರಣದಿಂದ ಅದನ್ನು ಅಪವಿತ್ರ ಅಂತ ಹೇಳುವುದಕ್ಕೆ ಬರುವುದಿಲ್ಲ. ಪಾವಿತ್ರ್ಯ ಅಪಾವಿತ್ರ್ಯ ಅನ್ನುವುದು ಧರ್ಮಶಾಸ್ತ್ರದ ಸೂಕ್ಷ್ಮಕ್ಕೆ ಸಂಬಂಧಪಟ್ಟಂತಹ ವಿಷಯ. ಹಾಗಾಗಿ ಈತನ ಎಲುಬಿನಿಂದ, ಮಂತ್ರಪೂರ್ಣವಾದಂತಹ ಬೆನ್ನೆಲುಬಿನಿಂದ ನಿರ್ಮಿತವಾದಂತಹ ವಜ್ರಾಯುಧವನ್ನು ಹಿಡಿದು ಇಂದ್ರ ಯುದ್ಧಕ್ಕೆ ಸನ್ನದ್ಧನಾಗಿ ಬಂದಿದ್ದಾನೆ. ಯುದ್ಧದಲ್ಲಿ ವೃತ್ರನ ಜೊತೆಗೆ ಯುದ್ಧ ನಡೆಯಿತು. ಒಂದು ಸಂದರ್ಭದಲ್ಲಿ ಈತನ ಕೈಯಲ್ಲಿದ್ದ ಅಸ್ತ್ರವೇ ಇಂದ್ರನ ಮುಂದೆ ಬಿದ್ದು ಹೋಯಿತು. ವಜ್ರಾಯುಧ ಕೆಳಗೆ ಬಿದ್ದಾಗ ವಸ್ತುತಃ ವೃತ್ರ ಅದನ್ನು ತೆಗೊಳ್ಬೋದಿತ್ತು. ಆದರೆ ವೃತ್ರ ಹೇಳ್ತಾನೆ, ಯಾಕೆ ನೋಡ್ತಾ ಇದ್ದಿ, ಬಗ್ಗೆ ತೆಗೋ. ಯಾಕಂದರೆ ನೀನು ಇವತ್ತು ಸಾಯಿಸಬೇಕು ನನ್ನನ್ನು, ನಾನು ಸಾಯಬೇಕು. ನಾನು ಸಾಯುವ ನಾಟಕ ಪಾತ್ರಧಾರಿ, ನೀನು ಸಾಯಿಸುವ ಪಾತ್ರಧಾರಿ, ತೆಗೋ. ಇಂದ್ರನಿಗೆ ಬಗ್ಗಲಿಕ್ಕೆ ಸಂಕೋಚ. ಯಾಕಂದರೆ ಬಗ್ಗಿದರೆ ಅವನ ಪಾದಕ್ಕೆ ನಮಸ್ಕಾರ ಮಾಡಿದ ಹಾಗಾಗುತ್ತೆ, ಅವ ದೀರ್ಘಾಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡುವ ಸಾಧ್ಯತೆ ಇದೆ. ಬಗ್ಗಲಿಕ್ಕೆ ಸಂಕೋಚ. ಸ್ವತಃ ವಜ್ಜಿ ಹೇಳ್ತಾನೆ, ತೆಗೊಂಡು ಹೊಡಿ. ಯಾಕಂದರೆ ಇದೆಲ್ಲ ನಾಟಕ, ಭಗವಂತ ಇದಕ್ಕೆ ನಿರ್ದೇಶಕ. ಭಗವಂತನ ನಿರ್ದೇಶಕ್ಕೆ ಅನುಗುಣವಾಗಿ ನೀನು ಸಾಯಿಸುವ ಕೆಲಸ ಮಾಡಬೇಕು, ನಾನು ಸಾಯುವ ಕೆಲಸ ಮಾಡಬೇಕು. ಇದು ನಿರ್ಧರಿತವಾದ ವಿಷಯ, ಯಾಕೆ ಯೋಚನೆ ಮಾಡ್ತಿ? ಆಗ ಇಂದ್ರನಿಗೆ ಆಶ್ಚರ್ಯವಾಗುತ್ತೆ. ಇಷ್ಟು ಜ್ಞಾನಿ ಇದ್ದಾನೆ ಈ ವೃತ್ರ, ಇವನನ್ನು ನಾನು ಇದನ್ನು ತೆಗೊಂಡು ಹೊಡೆಯುವುದು ಸಾಯಿಸುವುದು ಅಂದರೆ ಏನರ್ಥ? ಅಹೋ ದಾನವ ಸಿದ್ಧೋಸಿ, ನೀನು ದಾನವ ಆದರೆ ಸಿದ್ಧನಾಗಿ ಬಿಟ್ಟಿದ್ದೀಯಲ್ಲ ಅಂತ ಇಂದ್ರನೇ ಆತನನ್ನು ಹೊಗಳ್ತಾನೆ. ಕೊನೆಗೆ ಸಂಕೋಚದಿಂದಲೇ ಬಗ್ಗಿ ವಜ್ರವನ್ನು ತೆಗೊಂಡು ಅವನಿಗೆ ಹೊಡೆಯುವುದಕ್ಕೆ ಹೋಗ್ತಾನೆ. ಆದರೆ ವೃತ್ರಾಸುರ ದೊಡ್ಡ ಸ್ವರೂಪದಿಂದ ಇಂದ್ರನನ್ನೇ ನುಂಗಿಬಿಡ್ತಾನೆ. ಸವಜ್ರನಾದಂತಹ ಇಂದ್ರ ಹೊಟ್ಟೆಯ ಒಳಗೆ ಹೋದಾಗ ಸಾಕ್ಷಾತ್ ಭಗವಂತನೇ ಇಂದ್ರನಲ್ಲಿ ತಾನು ಪರಮೇಶ್ವರಿಯ ಸಂಪನ್ನವಾದಂತಹ ರಾಜರಾಜೇಶ್ವರ ರೂಪದಿಂದ, ಉಪೇಂದ್ರ ರೂಪದಿಂದ ಪ್ರವೇಶ ಮಾಡ್ತಾನೆ. ಹೊಟ್ಟೆಯಲ್ಲಿದ್ದ ಇಂದ್ರನಲ್ಲಿ ಭಗವಂತ ಪ್ರವಿಷ್ಟನಾದಾಗ ವಜ್ರಾಯುಧದಿಂದ ಆತನ ಹೊಟ್ಟೆಯನ್ನು ಸೀಳಿ ಹೊರಗೆ ಬರ್ತಾನೆ. ಹೀಗೆ ವೃತ್ರಾಸುರನ ಸಂಹಾರವಾಗ್ತದೆ. ಈಗ ಪ್ರಶ್ನೆ ಇರುವುದು, ವೃತ್ರನಿಗೆ ಇಂಥ ಜ್ಞಾನ ಹೇಗೆ? ಅವನು ಅಸುರ ಅಂತ ಹೇಳ್ತೇವೆ, ಆದರೆ ಇಂದ್ರನಿಗೂ ಉಪದೇಶ ಮಾಡುವಷ್ಟು ದೊಡ್ಡ ಜ್ಞಾನ ಇತ್ತಲ್ಲ ವೃತ್ರನಿಗೆ, ಅದು ಏನು ಕಥೆ ಅನ್ನೋ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಉತ್ತರ ಚಿತ್ರಕೇತು ಅನ್ನುವ ರಾಜನ ಅತ್ಯಂತ ಸುಂದರವಾದ ಕಥಾನಕವನ್ನು ಈ ಷಷ್ಠಸ್ಕಂದ ಹೇಳುತ್ತೆ. ನಾವು ನಾಳೆ ಉಪಸಂಹಾರ ನಮ್ಮದು, ಹಾಗಾಗಿ ನಾಳೆ ಚಿತ್ರಕೇತುವಿನ ಕಥೆ ಹೇಳಿದರೆ ಸುಮಾರು ಷಷ್ಠಸ್ಕಂದ ಮುಗಿಯುತ್ತೆ. ಇನ್ನೊಂದು 2 ಕಥೆಗಳು ಮಾತ್ರ ಉಳ್ಕೊಂಡಿದ್ದಾವೆ. ಅಂದರೆ ಚಿತ್ರಕೇತು ಕಥೆ, ಅದರಲ್ಲಿ ತಂದೆ ತಾಯಿ ಗಂಡ ಹೆಂಡತಿ ಇವರಿಗೆಲ್ಲ ಎಷ್ಟು ಸಂಬಂಧ ಇದೆ ಅನ್ನೋದರ ಅತ್ಯಂತ ಸುಂದರವಾದ ವಿವೇಚನೆ ಈ ಚಿತ್ರಕೇತುವಿನ ಮಗು ಈ ಕಥೆಯಲ್ಲಿ ಬರುತ್ತೆ ಅಂತ.